ಇವತ್ತಿನ ಸಭೆ ಒಂದು ರಾಷ್ಟ್ರಗೀತೆ ಆಡುವ ಮೂಲಕ ನಾವೆಲ್ಲ ಪ್ರಾರಂಭ ಮಾಡೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ರಾಷ್ಟ್ರಗೀತೆ ಆಡುವ ಮೂಲಕ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಪ್ರಕಾಶ್ ಬಳೆಗಾರ್ ಅಂತ, ನಿಮ್ಮ ವಾಣಿ ಮತ್ತು ಕಳೆದ 12 ವರ್ಷಗಳಿಂದ ಗುತ್ತಿಗೆದಾರ. ವೇದಿಕೆ ಮೇಲೆ ಕೂತಿರೋಂಥ ಹಿರಿಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗುತ್ತಿಗೆದಾರರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮಲ್ಲಿ ಒಂದು ಸಮಾನತೆ ಬರಬೇಕು, ಆಮೇಲೆ ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಬರಬೇಕು. ಇವಾಗ ಕಳೆದ ವರ್ಷದಿಂದ ಜಾಗೃತಿ ಅಭಿಯಾನ ಅಂತ ಒಂದಿಷ್ಟು ಕಾರ್ಯಕ್ರಮಗಳನ್ನ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತಾ ಹೊರಟಿದ್ದೀವಿ. ಬಟ್ ನಮ್ಮಲ್ಲೇ ಬದಲಾವಣೆ ಬರದೆ ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ. ಅಂದರೆ ನಾವೆಲ್ಲ ಏನು ಕೆಟ್ಟೋಗ್ಬಿಟ್ಟಿದ್ದೀವಿ ಅಂತಲ್ಲ, ನಮ್ಮಲ್ಲಿ ಒಂದಿಷ್ಟು ಡಿಸಿಪ್ಲಿನ್ ಬರಬೇಕು, ನಮ್ಮಲ್ಲಿ ಒಂದು ಏಕತೆ ಬರಬೇಕು. ಮೊದಲನೇದಾಗಿ ನಾವೇ ಕಿತ್ತಾಡ್ತಾ ಇರ್ತೀವಿ, ಅವ್ರ ಮೇಲೆ ನಾವು ದೂರ ಹೇಳೋದು, ಇವ್ರ ಮೇಲೆ ನಾವು ದೂರ ಹೇಳೋದು, ಇದಾಗೋದು ಬೇಡ. ನಮ್ಮಲ್ಲಿ ಯಾವತ್ತೂ ಒಂದು ಸಮಾನ ಮನಸ್ಥಿತಿ ಇರಲಿ. ನಾವೆಲ್ಲ ಗುತ್ತಿಗೆದಾರರು ಪುಣ್ಯವಂತರು, ವಿದ್ಯುತ್ ಗುತ್ತಿಗೆದಾರರೆಲ್ಲರೂ ಆಲ್ಮೋಸ್ಟ್ ಪುಣ್ಯವಂತರೇ ನಾವು, ಹೌದಾ ಇಲ್ವಾ? ತುಂಬ ಪುಣ್ಯ ಮಾಡಿ ಈ ಒಂದು ವೃತ್ತಿ ಬಂದಿದ್ದೀವಿ. ದೇವ್ರ ದಯೇನೋ ತಂದೆ ತಾಯಿಗಳ ವರನೋ ಗೊತ್ತಿಲ್ಲ, ಒಂದು ಅದ್ಭುತ ಇಲಾಖೆಯಲ್ಲಿ ಒಂದು ಅದ್ಭುತ ಕೆಲಸಗಳನ್ನ ಮಾಡ್ತಾ ಇದೀವಿ, ಬೆಳಕು ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದೀವಿ. ಈ ಒಂದು ಕೆಲಸ ನಮಗೆ ಸಿಕ್ಕಿರೋದು, ನಾವು ಮಾಡ್ಕೊಂಡು ನಮ್ಮ ಜೀವನ ನಮ್ಮ ಕುಟುಂಬಗಳನ್ನ ನಿರ್ವಹಿಸ್ತಾ ಇರೋದು ಇದೊಂದು ರೀತಿಯ ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಎಷ್ಟೋ ಮನೆಗಳಿಗೆ ದೀಪ ಕೊಟ್ಟಿದ್ದೀವಿ, ಎಷ್ಟೋ ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದೀವಿ, ವೈರಿಂಗ್ ಮಾಡಿದ್ದೀವಿ, ಎಲ್ಲವನ್ನು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಆಫೀಸರ್ಸ್ ಜೊತೆಯಲ್ಲಿ ನಮ್ಮದು ಒಂದು ಅದ್ಭುತ ಒಡನಾಟಗಳಿರ್ತವೆ ಮತ್ತು ಕಿತ್ತಾಟಗಳು ಇರ್ತವೆ. ಆ ಕಿತ್ತಾಟನ ಕಮ್ಮಿ ಮಾಡ್ಕೊಳ್ಳೋಣ, ಒಡನಾಟಗಳನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ನಮ್ಗೆಲ್ಲರಿಗೂ ಕಷ್ಟಕಾಲ ಕಾದಿದೆ. ಇಷ್ಟು ದಿನ ನಾವು ಮಾಡಿರೋದು ಸುಖದ ಕಾಲ ಅನ್ಬೋದು, ಮುಂದಿನ ದಿನಗಳಲ್ಲಿ ಕಷ್ಟಕಾಲ. ಯಾಕಂದರೆ 2017ರಿಂದ 2023ವರೆಗೂ ಆ ಕಷ್ಟಕಾಲ ನೋಡಿದ್ವಿ ನಾವು OC ಕಾನ್ಸೆಪ್ಟಲ್ಲಿ. ಇವಾಗ ಆ ಕಾನ್ಸೆಪ್ಟು ಸುಪ್ರೀಂ ಕೋರ್ಟೇ ತಂದುಬಿಟ್ಟಿದೆ. ನಾವೇನೂ ಮಾಡೋಕ್ಕಾಗಲ್ಲ, ಯಾರೂ ಅಲ್ಲ, ಪ್ರಧಾನಮಂತ್ರಿನೂ ಏನೂ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಲಿ ನಾವಿದ್ದೀವಿ. ನಾವೆಲ್ಲ ಒಗ್ಗೂಡಿಸ್ಕೊಂಡು ಒಗ್ಗಟ್ಟಿನ ಮಂತ್ರದಿಂದ ಮುಂದೆ ಹೋಗೋಣ. ಒಂದಿಷ್ಟು ಬದಲಾವಣೆಗಳನ್ನು ನಾವು ತಂದ್ಕೊಳ್ಳೋಣ. ಕೆಲಸ ಮಾಡುವ ಶೈಲಿ ಆಗಿರ್ಬೋದು, ಆಮೇಲೆ ನಮ್ಮ ಜೊತೆಯಲ್ಲಿರುವಂಥವ್ರ ಜೊತೆಯಲ್ಲೇ ಮುಂದೆ ಹೋಗೋಣ. ನಾವೊಬ್ಬರೇ ಮುಂದೆ ಹೋಗ್ಬೇಕು, ನಾವೊಬ್ಬರೇ ಕೆಲಸ ಮಾಡಬೇಕು. ಒಂದಿಷ್ಟು ಕಂಪ್ಲೇಂಟ್ಸ್ ಇದೆ, ಯಾರೋ ಒಬ್ರು ಕೊಟೇಶನ್ ಕೊಟ್ಟಿರ್ತಾರೆ, ಅವ್ನೇನು ಕಾಂಟ್ರಾಕ್ಟರ್ ರೀ, ಅವ್ನಿಗೇನು ಗೊತ್ತ್ರಿ, ಹಂಗಲ್ಲ ರೀ, ಅದು ಬೇಡ. ನಮ್ಮಲ್ಲಿ ನಮ್ಮ ಕಾಂಟ್ರಾಕ್ಟರ್ಸ್ ನಾವೆಲ್ಲೂ ಬಿಟ್ಕೊಡೋದು ಬೇಡ. ನಮ್ಮ ಕಾಂಟ್ರಾಕ್ಟರ್ಸ್ನ ಜೊತೆ ಸೇರಿಸ್ಕೊಳ್ಳೋಣ. ಅವ್ರು ಕೊಟೇಶನ್ ಕೊಟ್ಟಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ನಾವು ಕೊಡೋಣ. ಎಲ್ಲರಿಗೂ ಕಾಂಪಿಟೇಷನ್ ಆಬ್ವಿಯಸ್ಲಿ ಇರುತ್ತೆ, ಹೆಲ್ತಿ ಕಾಂಪಿಟೇಷನ್ ಆಗಿ ಮುಂದುವರಿಯೋಣ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಬದಲಾಗಬೇಕಾಗಿದೆ. ಯಾಕಂದರೆ ಇವತ್ತು ನಾಳೆ ದಿನ ಕಾಂಟ್ರಾಕ್ಟರ್ಸೇ ಬೇಡ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲ ಆ ಪರಿಸ್ಥಿತಿ ಬರಲ್ಲ ಅಂತ ನಾವೇನಾದ್ರು ಊಹೆ ಮಾಡ್ಕೊಳಕ್ಕಾಗತ್ತಾ? ಬಂದರೂ ಬರ್ಬೋದು. ಯಾಕಂದರೆ ಫಾಸ್ಟ್ ಟ್ರ್ಯಾಕ್ ಬಂದಮೇಲೆ ಏನಾಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಅದು ಏನೋ ಹೋಯ್ತು ಅನ್ಕಳಿ, ಅದು ಬದುಕಿಲ್ಲ ಅನ್ಕಳಿ ಇವತ್ತು. ಬಟ್ ಆ ರೀತಿಯ ಫಾಸ್ಟ್ ಟ್ರ್ಯಾಕ್ ಸಿಸ್ಟಮ್ ಏನಾದರೂ ಮುಂದಿನ ದಿನಗಳಲ್ಲಿ ಬಂದರೆ ನಾವೇನು ಮಾಡಬೇಕು? ಬರುತ್ತೆ, ಹೇಳಕ್ಕಾಗಲ್ಲ. ಮೊನ್ನೆ ಒಂದು ಇದು ಯಾವುದು DCW ಆಕ್ಟ್ ಪ್ರಕಾರ ಡಿಪಾರ್ಟ್ಮೆಂಟೇ ಪೂರ್ತಿ ದುಡ್ಡು ಕಟ್ಟಿಸ್ಕೊಂಡು ಟ್ರಾನ್ಸ್ಫಾರ್ಮರು ಮತ್ತು RMUಗಳನ್ನ ಅವರೇ ಸಪ್ಲೈ ಮಾಡ್ತಾರೆ ಅಂತ ಒಂದಿಷ್ಟು ವಿಷಯ ಕೇಳ್ಪಟ್ಟು ಅದ್ರ ಬಗ್ಗೆ ನಾವು ಮಾತಾಡಿದಾಗ ಒಂದಿಷ್ಟು ಜನ ಇಲ್ಲ, ಇದು ಊಹಾಪೋಹ ಈ ಥರ. ನಾವು ಹೇಳಿರೋದು ಊಹಾಪೋಹನೇ ಅಂತಲೇ ಇಟ್ಕೊಳ್ಳೋಣ, ನಮ್ಮದು ತಪ್ಪೆ ಅಂತಲೇ ಇಟ್ಕೊಳ್ಳೋಣ, ಒಂದು ವಿಮರ್ಶೆ ಮಾಡ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಕಾನೂನು ಬಂದ ಮೇಲೆ ಏನು ಮಾಡೋಕ್ಕಾಗುತ್ತೆ ನಾವು? ಇನ್ನು ಟ್ರಾನ್ಸ್ಫಾರ್ಮರು RMU ಕೇಬಲ್ಲೇ ಹೋದ್ಮೇಲೆ ನಮ್ದು ಇನ್ನೇನು ಅಲ್ಲಿ ನಮ್ದೇನು ಕೆಲಸ ಇರುತ್ತೆ? ನಮ್ಗೇನು ಕೆಲಸ ಇರಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕಾನೂನುಗಳು ಬಂದಾಗ ಒಗ್ಗಟ್ಟಿನ ಮಂತ್ರ ಪಾಠಿಸೋಣ, ಒಗ್ಗಟ್ಟಾಗಿ ಧ್ವನಿಗೂಡಿಸೋಣ. ಇವಾಗ ನಮ್ಮ ಪೂರಕ ಮತ್ತು ಜನಕ್ಕೆ ಪೂರಕ ಆಗುವಂಥ ಕಾನೂನುಗಳಿಗೆ ನಾವು ಧ್ವನಿ ಸೇರಿಸೋಣ. ಇಲ್ಲ ನಮಗೆ ವಿರೋಧ ಆಗುತ್ತೆ, ನಮ್ಮ ಜೀವನನೇ ಹಾಳಾಗುತ್ತೆ ಇದರಿಂದ ಅಂದರೆ ನಾವು ಅದಕ್ಕೆ ಎದುರಿಸ್ಬೇಕು. ಆಮೇಲೆ ನಾವೆಲ್ಲರೂ ಪ್ರಶ್ನೆ ಮಾಡೋದನ್ನ ಎಲ್ಲೂ ಮರಿಬಾರ್ದು. ನಾವೆಲ್ಲರೂ ಪ್ರಶ್ನೆ ಮಾಡಬೇಕು, ಪ್ರತಿಯೊಂದನ್ನು
ಸರಿನಾ ತಪ್ಪಾ ಅದು ಬೇರೆ ವಿಚಾರ. ತಪ್ಪು ಅನಿಸಿದಾಗ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡುವ ಪ್ರತಿಯೊಂದು ಕರ್ತವ್ಯ ಮನುಷ್ಯನ ಕರ್ತವ್ಯ. ಅದು ತಪ್ಪಾದಾಗ ನೀನು ಯಾಕಪ್ಪ ತಪ್ಪು ಮಾಡ್ತೀಯ ಅಂತ, ಅದು ಅಧಿಕಾರಿ ಆಗಿರ್ಬೋದು, ನಮ್ಮ ಗುತ್ತಿಗೆದಾರರಾಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು. ಆಮೇಲೆ ನಾವೆಲ್ಲ ಬರೀ ದೂರುಗಳು ಹೇಳ್ತಾ ಹೋಗ್ತಾ ಇದೀವಾಗ್ಲಿ, ಅದಕ್ಕೆ ಎಲ್ಲಿ ಪರಿಹಾರ ಹುಡುಕ್ತಾ ಇಲ್ಲ. ಪರಿಹಾರ ಹುಡುಕೊಂಡು ದೂರುಗಳು ಹೇಳಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲರೂ ಮುಂದಿನ ದಿನಗಳಲ್ಲಿ, ಆಮೇಲೆ ನಾವು ಗುತ್ತಿಗೆದಾರರಾದ್ಮೇಲಿಂದ ನಾವು ಒಂದಿಷ್ಟು ಜೀವನ ಕಟ್ಕೊಂಡಿರ್ತೀವಿ. ಕುಟುಂಬನ ನಿರ್ವಹಣೆ ಮಾಡಬೇಕಾದ್ರೆ ಆಬ್ವಿಯಸ್ಲಿ ದುಡ್ಡು ಬೇಕು. ಆ ದುಡ್ಡಿನ ಮೂಲನ ಬೇರೆ ಬೇರೆ ರೀತಿಯಿಂದ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದಿಷ್ಟು ಬಾಡಿಗೆ ಬರೋ ಥರ ಮಾಡ್ಕೋಬೇಕು. ಶೇರ್ಗಳಿದೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು ಒಳ್ಳೆ ಹೆಲ್ತಿ ಇನ್ವೆಸ್ಟ್ಮೆಂಟ್ಸ್ನ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ನಾವು ಇದನ್ನೇ ನಂಬ್ಕೊಂಡು ಹಿಂಗೆ ಜೀವನ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದು ಕಾಲಮಾನದವರೆಗೂ ಗುತ್ತಿಗೆದಾರರು ಅದ್ಭುತವಾಗಿ ಜೀವನ ನಡೆಸಿದ್ದಾರೆ, ಇವತ್ತಿಗೂ ನಡೆಸ್ತಾ ಇದ್ದಾರೆ, ಮುಂದೆನೂ ನಡೆಸ್ತಾನ. ಅದ್ರ ಜೊತೆಯಲ್ಲಿ ಒಂದು ಪರ್ಯಾಯವಾಗಿ ಒಂದಿಷ್ಟು ಹಣದ ಮೂಲನ ನೋಡ್ಕೊಂಡು ಬಾಡಿಗೆ ಬರೋ ಥರನೋ ಸೆಕ್ಯೂರ್ ಜೀವನ ಮಾಡಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ಭವಿಷ್ಯತ್ ಕೊಟ್ಟು ಹೋಗ್ಬೇಕಂದ್ರೆ ಅವ್ರಿಗೆ ವಿದ್ಯೆ ಕೊಡಬೇಕು. ಒಂದಿಷ್ಟು ದುಡ್ಡು ನಾವೇನು ಆಸ್ತಿ ಮಾಡಲಿದ್ರೂ ಪರವಾಗಿಲ್ಲ, ಸೆಕ್ಯೂರ್ ಜೀವನ. ಇವಾಗ ನಾವು ಒಂದಿಷ್ಟು ಜನ ಕಂಪ್ಲೇಂಟ್ಸ್ ಇದೆ, ಏನಪ್ಪ ಅಂದರೆ ಲೈನ್ಮ್ಯಾನ್ ಕೆಲಸ ಮಾಡ್ತಾನೆ, AW ಕೆಲಸ ಮಾಡ್ತಾನೆ, JE ಕೆಲಸ ಮಾಡ್ತಾನೆ, AE ಕೆಲಸ ಮಾಡ್ತಾನೆ. ಈ ಕೆಲಸ ಮಾಡಿದ್ರೆ ದಯವಿಟ್ಟು ನನಗೆ ಒಂದು ಕರೆ ಮಾಡಿ, ಸಾಕ್ಷಿ ಸಮೇತವಾಗಿ ಇಟ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಜೀವನ ಮಾಡೋದಕ್ಕೆ ಸರ್ಕಾರ ಸಂಬಳ ಕೊಡುತ್ತೆ, ಅದು ಅದ್ಭುತ ಸಂಬಳ ಕೊಡುತ್ತೆ ಅವ್ರಿಗೆ. ನಮ್ದು ಏನಾಗುತ್ತೆ, ಇವತ್ತೊಂದು ಕೆಲಸ ಬಂದರೆ ನಾಳೆ ಕೆಲಸ ಬರುತ್ತೆ ಇಲ್ಲೋ ಗೊತ್ತಿಲ್ಲ, ರಿಸರ್ವ್ಡ್ ಸೋರ್ಸ್ ಇಲ್ಲ ನಮಗೆ. ಅಲ್ಲಿ ಅದನ್ನ ಹಂಗಲ್ಲ C1 ಅಣ್ಣ, ಅದು ನಾನೇನು ಹೇಳ್ತಾ ಇದ್ದೀನಿ, ನಿಮ್ಗೆ C1 C2 ಅಂತ ಲೆಕ್ಕಲ್ಲ. ನಿಮ್ಗೆ ಎಲ್ಲಿ ಸಿಗುತ್ತೋ ಸಾಕ್ಷಿ ಸಮೇತವಾಗಿ ಇಟ್ಕೊಳ್ಳಿ. ದಯವಿಟ್ಟು ಒಂದು ಫೋನ್ ಮಾಡಿ, ನನ್ನನ್ನು ಮರಿಬೇಡಿ, ದಯವಿಟ್ಟು ಮರಿಬೇಡಿ. ಒಂದು ಫೋನ್ ಮಾಡಿ, ನಾನು 100% ಅಲ್ಲಿಗೆ ಬರ್ತೀನಿ. ಅದೇನಿದೆ ನ್ಯಾಯ ಕೊಡ್ಸೋಣ. ಯಾಕಂದ್ರೆ ಅವ್ರಿಗೆ ಜೀವನ ಕಟ್ಕೊಂಡಿದ್ದಾರೆ, ಅವ್ರ ಜೀವನ ಇದೆ. ಇವಾಗ ಮನುಷ್ಯನಿಗೆ ಎಷ್ಟು ಕೋಟಿ ಬಂದ್ರೂ ಕಮ್ಮಿನೇ, ಯಾರಿಗೇನು ದುಡ್ಡಿನ ಮೇಲೆ ವ್ಯಾಮೋಹ ಕಮ್ಮಿ ಆಗಲ್ಲ. ನಮಗಾದ್ರೂ ಅಷ್ಟೇ, ಅವ್ರಿಗಾದ್ರೂ ಅಷ್ಟೇ. ಬಟ್ ಅವ್ರಿಗೆ ಒಂದು ರಿಸರ್ವ್ ಸೋರ್ಸ್ ಇದೆ. 70ರಿಂದ 1-1.5 ಲಕ್ಷ ರೂಪಾಯಿವರೆಗೂ ಸಂಬಳ ಬರುತ್ತೆ. ನಮ್ಗೆ ಹಂಗಿಲ್ಲ. ಇವತ್ತು ನಾವು ಕೆಲಸ ಮಾಡಿದ್ರೆ ನಾಳೆ ನನ್ನ ಕೆಲಸ ಇದೆಯಲ್ಲೋ ಗೊತ್ತಿಲ್ಲ. ಇವತ್ತು ಆಬ್ವಿಯಸ್ಲಿ ಗುತ್ತಿಗೆದಾರರು ಜಾಸ್ತಿ ಆಗಿದ್ದೀವಿ, ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದ್ದೀವಿ. ಹಂಗಾಗಿ ನಮಗೂ ಕೆಲಸಗಳು ಬೇಕು. ನಮ್ಮ ಜೀವನ ನಡೆಸೋದಕ್ಕೂ ನಮ್ಗೆ ದುಡ್ಡು ಬೇಕು. ಅವ್ರ ಜೀವನ ನಡೆಸೋದಕ್ಕೆ ದುಡ್ಡು ಇದೆ ಅವ್ರಿಗೆ. ಅವ್ರು ಬೇರೆ ಮೂಲಗಳಿಂದನೂ ಬರ್ತಾ ಇದೆ, ಸಂಬಳದ ಮೂಲದಿಂದನೂ ಅವ್ರಿಗೆ ಸಂಬಳ ಬರ್ತಾ ಇದೆ, ಜೀವನ ನಡೀತಾ ಇದೆ. ಆದರೆ ನಮ್ದು ಹಂಗಲ್ಲ. ಹಂಗಾಗಿ ನಿಮ್ಗೆ ಎಲ್ಲೇ ಕಾಣಿಸ್ಲಿ ಆ ಥರದ್ದು ಅಕ್ರಮ ಎಲ್ಲೇ ಕಾಣಿಸ್ಲಿ, ದಯವಿಟ್ಟು ನೀವು ಜಾಗೃತರಾಗಿ. ನೀವು ಪ್ರಶ್ನೆ ಮಾಡಿ, ಯಾಕಪ್ಪ ಮಾಡ್ತೀಯ ಆ ಕೆಲಸನ, ನಿನ್ಗೆ ಏನಪ್ಪ ಕಮ್ಮಿ ಆಗಿರೋದು, ಪ್ರಶ್ನೆ ಮಾಡಿ. ಎಲ್ಲಿ ನೀವು ಪ್ರಶ್ನೆ ಮಾಡಲ್ವೋ ಅಲ್ಲಿ ಇವ್ರು ಚಿಗಿರ್ತಾರೆ. ಆಮೇಲೆ ನೀವು ಆಫೀಸ್ಗಳಿಗೆ ಹೋದಾಗ ದಯವಿಟ್ಟು ಇವನ್ನೆಲ್ಲ ಅಬ್ಸರ್ವ್ ಮಾಡಬೇಕು. 10 ಗಂಟೆಗೆ ಬಂದಿದ್ದಾನೋ ಇಲ್ವೋ, 1:30ವರೆಗೂ ಇವನು ಇದಾನೋ ಇಲ್ವೋ, 2:30ಗೆ ರಿಟರ್ನ್ ಬಂದೋ ಇಲ್ವೋ, 5:30ವರೆಗೂ ಆಫೀಸಲ್ಲಿ ಇದ್ನೋ ಇಲ್ವೋ, ಎಂಪ್ಲಾಯಿ ಎಲ್ಲ ಇದ್ದ, ಸರ್ ಅಲ್ಲಿದ್ದೀನಿ, ಫೀಲ್ಡಲ್ಲಿ ಇದ್ದೀನಿ, ಇಲ್ಲ. ಬರಬೇಕು ಅಂದರೆ ಬರಬೇಕು. ಯಾಕಂದ್ರೆ ನಮ್ಮ ತೆರಿಗೆ ಹಣದಿಂದ ಅವ್ರಿಗೆ ಸಂಬಳ ಕೊಡ್ತಾ ಇರೋದು. ಅವ್ರಿಗೆ 8 ಗಂಟೆಗಳ ಕಾಲ ಕೆಲಸ ಮಾಡ್ಬೇಕು ಅಂದ್ರೆ ಮಾಡಬೇಕು. ಯಾಕೆ ಮಾಡಲ್ಲ? ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ, ಪ್ರತಿಯೊಬ್ಬರು ಜಾಗೃತರಾಗಿ. ಯಾರೋ ಒಬ್ರು ಬಂದೇ ಪರ್ಟಿಕ್ಯುಲರ್ ಪ್ರಶ್ನೆ ಮಾಡಬೇಕು, ಕೇಳಬೇಕು ಅನ್ನೋದೇನಿಲ್ಲ. ನಾವೆಲ್ಲರೂ ಪ್ರಜೆಗಳೇ, ನಾವೆಲ್ಲರೂ ಪ್ರಶ್ನೆ ಮಾಡೋ ಹಕ್ಕು ಅಧಿಕಾರ ನಮಗೆ ಸಂವಿಧಾನ ಕೊಟ್ಟಿದೆ. ನಾವೆಲ್ಲರೂ ಪ್ರಶ್ನೆ ಮಾಡೋಣ. 10 ಗಂಟೆ ಬಂದಿಲ್ವಾ, ಯಾಕಯ್ಯ ಬಂದಿಲ್ಲ ಅಂತ ಕೇಳಿ, ತಪ್ಪೇನಿಲ್ಲ. ಅದು AW ಆಗಿರ್ಬೋದು, AE ಆಗಿರ್ಬೋದು, ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು, AO ಆಗಿರ್ಬೋದು. ನಿಮ್ಮ ಕಣ್ಣು ಮುಂದೆ ಕಾಣಿಸಿದಾಗ ನೀವು ಪ್ರಶ್ನೆ ಮಾಡಿ, ಸಮಾಜನೂ ಸುಧಾರಿಸ್ತಾ ಹೋಗುತ್ತೆ, ನಾವು ಬದಲಾಯಿಸ್ತಾ ಹೋಗ್ತೀವಿ. ಪ್ರತಿಯೊಂದನ್ನು ವಿರೋಧ ಮಾಡೋದ್ರಿಂದಾನೇ ಬದಲಾವಣೆ ಆಗಲ್ಲ. ನಾವೊಂದಿಷ್ಟು ಜಾಗೃತಿ ಮೂಡಿಸಿದಾಗಲೂ ಬದಲಾವಣೆ ಆಗುತ್ತೆ. ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಯೋಗೇಶ್ ಗೌಡ್ರಿಗೆ ಮತ್ತು ಪ್ರಕಾಶ್ ಅಣ್ಣವ್ರಿಗೆ, ಕಿರಣ್ ಅವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ಬಂದಿದ್ದಾರೆ. ನಾವು ನಮ್ಮ ಹಿರಿಯರನ್ನ ಯಾವತ್ತೂ ಮರಿಬಾರ್ದು. ಯಾಕಂದರೆ ಯಾವತ್ತು ಸುಮಾರು ಇವ್ರನ್ನೆಲ್ಲ ನೋಡಿದ್ರೆ ಕನಿಷ್ಠ 30 ವರ್ಷದ ಅನುಭವ ಇವ್ರಿಗಿದೆ. KR ಸರ್ಕಲಲ್ಲೇ ಹೋಗಿ CR ಬರ್ಸಿದಂಥ ಅನುಭವಿ ಗುತ್ತಿಗೆದಾರರು ನಮ್ಮ ಮಧ್ಯದಲ್ಲಿದ್ದಾರೆ. ಇದು ಪುಣ್ಯ. ನಾವು ಇವ್ರನ್ನೆಲ್ಲ ಗೌರವಿಸ್ಬೇಕು. ಆಮೇಲೆ ಇವರ ಮಾರ್ಗದರ್ಶನದ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವೊಂದಿಷ್ಟು ಬದಲಾವಣೆ ಮಾಡ್ಕೊಂಡು ನಮ್ಮ ಜೀವನ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಈ ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ಆತ್ಮೀಯ ಎಲ್ಲ ವೃತ್ತಿ ಬಾಂಧವರೇ, ಸದಸ್ಯರೇ, ಹಿರಿಯ ಗುತ್ತಿಗೆದಾರರೇ ಹಾಗೂ ಕಿರಿಯ ಗುತ್ತಿಗೆದಾರರೇ. ನಮ್ಮ ಮಾಧ್ಯಮ ಮಿತ್ರರಾದಂಥ ಬೆಳೆಗಾರವರು ಈಗ ತಾನೇ ಮಾತಾಡಿದ್ದಾರೆ. ಜನಜಾಗೃತಿ ಒಂದು ಮಾಡಿ ಇವತ್ತು ನಮ್ಮ ಬೆಸ್ಕಾಂ ಕಚೇರಿಗಳಲ್ಲಿ ಆಗ್ತಾ ಇರೋ ತೊಂದರೆಗಳ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ಅವರು ಹೇಳಿದ್ದು ಮಾತು 100ಕ್ಕೆ 100ರಷ್ಟು ಸತ್ಯ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ಒಗ್ಗಟ್ಟಾಗಿ ಏನಾದರೂ ಮಾಡಿದ್ರೆ ಮಾತ್ರ ನಾವು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯ.
ಈಗ ಬೆಳೆಗಾರರು ಹೇಳಿದ್ರು ಆರ್ ಎಮ್ ಯು ಮತ್ತು ಮೀಟ್ರ್ ಕ್ಯೂಬಿಕಲನ್ನು ಅವರೇ ಪರ್ಚೇಸ್ ಮಾಡಿ ಕೊಡೋ ಥರ ಅಂಥೇಳಿ. ಅದು ಎಮ್ ಡಿ ಮತ್ತು ಇವ್ರ ಲೆವೆಲಲ್ಲಿ ಏನೋ ನಡೀತಾ ಇದೆ, ಇನ್ನೊಂದು 2 ಮಂತ್ಸಲ್ಲಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಖಂಡಿತ ಅದನ್ನು ವಿರೋಧಿಸಬೇಕು, ಅದನ್ನು ತರಬಾರ್ದು ಅಂತ ಕೇಳ್ತೀವಿ. ಬಿಕಾಸ್ ಆಫ್ ಏನಂದರೆ ಟ್ರಾನ್ಸ್ಫಾರ್ಮರು ಮತ್ತು ಮೀಟ್ರ್ ಕ್ಯೂಬಿಕಲನ್ನು ಬೆಸ್ಕಾಮೇ ಸಪ್ಲೈ ಮಾಡಿದ್ರೆ ಇನ್ನು HT LT ಕೆಲಸ ಮಾಡೋವಂಥ ಗುತ್ತಿಗೆದಾರರಿಗೆ ಏನು ಇರೋದಿಲ್ಲ. ಅವ್ನು ಬರೀ ಕೇಬಲ್ ಹಾಕ್ಬಿಟ್ಟು ಪಾಟೇಡ್ ಹಾಕಿ ಜಾಯಿಂಟ್ ಮಾಡ್ಕೊಂಡು ಹೋಗೋ ಅನ್ನೋದು ಬರುತ್ತೆ. ಒಂದು. ಎರಡನೇದು ಏನಾಗುತ್ತೆ, ಮೇಜರ್ ಯಾರೋ ಒಬ್ಬ ಟೆಂಡರ್ ತೊಗೊಳ್ತಾನೆ, ಅದೇ ಯಾವುದೋ ಮೇಕ್ ಕೊಟ್ಟಿರ್ತಾನೆ, ಆ ಮೇಕ್ದೇ ಟ್ರಾನ್ಸ್ಫಾರ್ಮರು ಅದರದ್ದೇ ಮೀಟ್ರ್ ಕ್ಯೂಬಿಕಲ್ ಹಾಕೊಂಡು ಹೋಗ್ಬೇಕಾಗತ್ತೆ. ಅವ್ನು ದುಡ್ಡನ್ನು ತೊಗೊಂಡು ದುಡ್ಡು ಮಾಡ್ಕೊಂಡು ಹೋಗ್ತಾನೆ ಹೊರತು, ಈಗ ಬರ್ತಾ ಇರೋ ಗುತ್ತಿಗೆದಾರರಿಗೆ ಒಂದು HT ಕೆಲಸನೋ LT ಕೆಲಸ ಸಿಕ್ಕಿದಾಗ ಅವನಿಗೆ ಒಂದು 4 ಕಾಸು ಅನ್ನೋದು ಸಿಗೋದೇ ಇಲ್ಲ. ಖಾಲಿ ಕೇಬಲ್ ಹಾಕ್ಕೊಂಡು ಅವ್ನು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನಮ್ಮ ರಾಜ್ಯಾಧ್ಯಕ್ಷರಿಗೋ ಯಾರಿಗೋ ತಿಳಿಸಿ ಇದನ್ನು ಖಂಡಿತವಾಗಿ ಇದು ಇಂಪ್ಲಿಮೆಂಟ್ ಮಾಡಬಾರ್ದು. ಏನಿದೆ ಆ್ಯಸ್ ಇಟ್ ಈಸ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲ ಗುತ್ತಿಗೆದಾರರು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಇನ್ನೊಂದು 2 ತಿಂಗಳಲ್ಲಿ ಏನೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಸತಿ ಡೀಪಾಗಿ ನೋಡಬೇಕು. ಕಮಲ್ಗಿರಿ ಗೊತ್ತಿದೆಯಾ ಅದ್ರ ಬಗ್ಗೆ ಏನಾದರೂ ಮೆಸೇಜು? ಯಾಕಂದ್ರೆ ಜಾಸ್ತಿ ಹುಡುಕ್ತಿರ್ತೀರಾ. ಬೆಳೆಗಾರರು ಹೇಳಿದ್ರು, ಅಲ್ಲ ನನಗೆ ಅದು ಬಂದಿತ್ತು ಮೆಸೇಜು. ನಡೀತಾ ಇದೆ ಡಿಸ್ಕಷನ್ನು. ಟ್ರಾನ್ಸ್ಫಾರ್ಮರು ಮತ್ತು ಓನ್ಲಿ ಫಾರ್ ಕಾಂಟ್ರಾಕ್ಟರ್ಸ್ ಕೇಬಲ್ ಆ್ಯಂಡ್ ಪಾಟೇಡ್ ಮಾಡಿಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ ಮತ್ತೆ ಇನ್ನೂ ಕೆಲವು ಸಮಸ್ಯೆಗಳಾಗ್ತಾ ಇದೆ. ನಮ್ಮಲ್ಲಿ ಬೆಳೆಗಾರವ್ರು ಹೇಳ್ದಂಗೆ ಒಗ್ಗಟ್ಟು ಬೇಕು. ಮತ್ತು ಅವ್ನು ಬೆಳಿತಾವನೆ, ಇವ್ನು ತುಳಿದು ಬೆಳೆಯೋಣ, ಅವನ್ನ ತುಳಿದು ಬೆಳೆಯೋಣ ಅನ್ನೋ ಮನೋಭಾವನೆಯನ್ನು ಬಿಟ್ಟು ಇವಾಗ ಬರ್ತಿರೋ ಯುವಕರು ಗುತ್ತಿಗೆದಾರರಿಗೂ ಖಂಡಿತ ಅವ್ರು ಹೇಳ್ದಂಗೆ ಸಪೋರ್ಟ್ ಮಾಡಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಒಂದು ಅನ್ಯೋನ್ಯತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಆವಾಗಲೇ ನಮ್ಮಲ್ಲಿ ಏನಾದರೂ ಒಂದು ಜಾಗೃತಿ ಮೂಡ್ಕೊಂಡು ಆಗೋಕ್ಕೆ ಸಾಧ್ಯ. ಓಕೆ. ಒಂದು. ಎರಡನೇದು, ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರೇ ಬೇಡ ಅನ್ನೋ ಪರಿಸ್ಥಿತಿ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ನಾವು ಹಿರಿಯ ಗುತ್ತಿಗೆದಾರರು ಏನೋ ಒಂದು ಸರ್ವೈವ್ ಆಗಿರ್ಬೋದು, ಆದರೆ ಮುಂದೆ ಬರ್ತಾ ಇರೋ ಯುವ ಗುತ್ತಿಗೆದಾರರಿಗೆ ಇದನ್ನೇ ನಂಬ್ಕೊಂಡು ಲೈಸೆನ್ಸ್ ತೊಗೊಂಡು ಬರ್ತಾರೋರಿಗೆ ತುಂಬ ಕಷ್ಟ ಆಗುತ್ತೆ. ಅವರು ಬಂದವಾಗ ಏನು ಪ್ರಯೋಜನವೇ ಇಲ್ಲ. ಏನು ಹೇಳ್ತಾರಂತ ಅಂದರೆ, ನಮ್ಮಲ್ಲಿ ಗಾದೆ ಮಾತು ಹೇಳ್ತಾರಲ್ಲ, ಕೋಟೆ ಎಲ್ಲ ಹೊಡೆದಾದ್ಮೇಲೆ ಬಾಗಿಲು ಹಾಕಿದ್ರು ಅನ್ನೋ ಥರ. ಆ ಪರಿಸ್ಥಿತಿ ಆಗೋದು ಬೇಡ ಅಂಥೇಳಿ ಗುತ್ತಿಗೆದಾರರು ಉಳಿವು ಇದೆ, ಗುತ್ತಿಗೆದಾರರು ಉಳಿವು ಇರಲೇಬೇಕು ಅನ್ನೋದಕ್ಕಾದರೂ ಹೋರಾಟ ಮಾಡಿ ಎಲ್ಲ ಸಬ್ ಡಿವಿಷನ್ಗಳಲ್ಲಿ ಒಂದು ಸಂಘಟನೆ ಮಾಡಿ, ನಾನು ಬರೋದಕ್ಕೆ ಸಮಯ ಇಲ್ಲ, ಅವ್ನು ಬರೋದಕ್ಕೆ ಸಮಯ ಇಲ್ಲ, ಫೋನ್ ಮಾಡಿದ್ರೆ ನಡಿ ಮಗ ಬರ್ತಾ ಇದ್ದೀನಿ, ನೀನು ಅಲ್ಲಿದ್ದಿದ್ದು ಮಗ ಅಂತ ಹೇಳೋದು ಬೇಕಾಗಿಲ್ಲ. ಬೆಳೆಗಾರ ಹೇಳಿದೆ ಒಂದು ಸಂಡೇ ಎಲ್ಲೋ ಒಂದು ಕಡೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅವ್ರ ಕಷ್ಟ ಸುಖಗಳನ್ನ ಇಲ್ಲ ಅವ್ರ ಆಫೀಸ್ಗಳಲ್ಲಾಗಿರೋ ತೊಂದರೆಗಳನ್ನು ಒಂಚೂರು ಹಂಚ್ಕೊಂಡು, ನೀವು ಒಂದು ಸ್ವಲ್ಪ ಆ ಕಡೆ ಇದ್ದರೆ ನೀವೊಂದು ಹೆಲ್ಪ್ ಮಾಡಿ ನಿಮ್ಮ ಸಬ್ ಡಿವಿಷನ್ ಕಡೆಯಿಂದ ನನ್ನ ಫೈಲ್ಗೆ, ಇಲ್ಲ ಅವ್ರಿಗೆ ನಿಮ್ಮ ಫೈಲ್ ಇದ್ದರೆ ಅವ್ರು ಹೆಲ್ಪ್ ಮಾಡಿ, ಈ ರೀತಿ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಹೋದರೆ ಖಂಡಿತ ಗುತ್ತಿಗೆದಾರರು ಸರ್ವೇ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದಕ್ಕೆ ನಿಮ್ಮಗಳೆಲ್ಲ ಒಂದು ಸಹಕಾರ ಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಮಾಡಬೇಕು. ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಿಗೂ ಇದ್ರ ಗಮನಕ್ಕೆ ತರಬೇಕು ಅಂತ ಕೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಈ 2 ಮಾತನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುತ್ತಿಗೆದಾರರಿಗೂ ಹಾಗೂ ನಮ್ಮ ಬೆಳೆಗಾರ ಸಾಹೇಬರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಹಿರಿಯರಿಗೆ ಮತ್ತು ನನ್ನ ಸ್ನೇಹಿತರಿಗೂ ಈ ಅವೇರ್ನೆಸ್ ಅಂತ ನಮ್ಮ ಬೆಳೆಗಾರರು ಬಂದು ನಮಗೆ ಮಾಡ್ತಾ ಇರೋದು ಒಳ್ಳೆಯ ಕಾರ್ಯಕ್ರಮ ಇದು. ನಮ್ಮಲ್ಲೇ ನಾವೇ ಕಿತ್ತಾಡ್ಕೊಂಡು ಈ ಬೆಸ್ಕಾಮ್ನವರಿಗೆ ಆಹಾರ ಆಗ್ಬಿಟ್ಟಿದ್ದೀವಿ ನಾವು. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಮ್ಮಲ್ಲಿ ಒಬ್ಬ ಯಾರು ಕೆಲಸ ಮಾಡ್ತಾ ಇದ್ರೆ ಇಲ್ಲ ಟೆಂಪ್ರವರಿ ಕೊಟ್ಟಿದ್ರೆ ಅದು ಇನ್ನೊಬ್ಬನ ಹೋಗಿ ಕಡಿಮೆ ಕೊಟ್ಟು ಮಾಡಿ ಕೆಲಸಗಳು ಹಿಡಿತಾರೆ. ನಮ್ಮ ದೊಡ್ಡ ನಾವುಗಳೇ ಹಿಡಿತಾ ಇದೀವಿ, ಬೇರೆಯವ್ರಂತ ಹೇಳೋದು ಬೇಡ. ಇದನ್ನೆಲ್ಲ ನಾವೇ ತಿತ್ಕೊಂಡ್ಬಿಟ್ರೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಅದು ಯಾರು ವೈಷಮ್ಯ ಬರೋಲ್ಲ. ಆಮೇಲೆ ಮೊನ್ನೆ ಒಂದು ಇದಕ್ಕೆ ಹೋದೆ ನಾನು, C9 ಶುಕ್ರವಾರ ಸಮಿತಿಯಲ್ಲಿ ಊಟ ಮಾಡಿಸ್ಬಿಟ್ಟು ಅಲ್ಲಿ ಬಂದವ್ರಿಗೆ ಎಲ್ರಿಗೂ ಊಟ ಹಾಕ್ತಾರೆ. ಅಲ್ಲಿ ನೋಡಿ ಎಷ್ಟು ಒಗ್ಗಟ್ಟಿದೆ. ಆ ಥರ ನಮ್ಮಲ್ಲಿ ಏನಾರು ವಾರಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ, ಯಾವುದೋ ಸೆಕೆಂಡ್ ಸ್ಯಾಟರ್ಡೆ ಹಿಂಗೆ ಸೇರ್ಕೊಂಡು ನಮ್ಮ ಕಷ್ಟ ಸುಖಗಳನ್ನೆಲ್ಲ ಬಗೆಹರಿಸ್ಕೋಬೋದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇಲ್ಲಿ ನಡೆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಯ್ನ್ ನೀವು ಅವರು ಬಂದಿದ್ದು ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ. ಇವತ್ತು ಡೈರೆಕ್ಟಾಗಿ ನೋಡಿ ಮಾತಾಡಿದ್ದು ತುಂಬ ಖುಷಿ ಆಯಿತು. ಮತ್ತು ರಮೇಶ್ ಸರ್ ಹೇಳ್ದಂಗೆ ನಮ್ಮ ಒಳಗಡೆ ಗಲಾಟೆ ಇದೆ, ತುಂಬ ಇದೆ. ಯಾಕಂದರೆ ಇವಾಗ ಒಬ್ಬ ಟೆಂಪ್ರವರಿ ಕನೆಕ್ಷನ್ ಕೊಟ್ಟಿರ್ತಾನೆ, ಇನ್ನೊಬ್ರಿಗೆ ಓನರ್ ಏನು ಮಾಡ್ತಾರೆ ಅಂದರೆ ಯಾವೊಂದು ಕೊಟೇಶನ್ ತೊಗೊಂಬಿಟ್ಟು ಅವ್ರದ್ದು ಹೈಯೆಸ್ಟ್ ರೇಟು ನೀವು ಕೊಡಿ ಅಂತ ನಮ್ಮನ್ನು ಕೇಳ್ತಾರೆ. ನಾವೇನು ಮಾಡಬೇಕು, ಯಾವ ಗುತ್ತಿಗೆದಾರ ಅಲ್ಲಿಗೆ ಟೆಂಪ್ರವರಿ ಕೊಟ್ಟಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಫಸ್ಟು. ನಿಂದೇನು ಪ್ರಾಬ್ಲಮ್, ಅವರು ಯಾಕೆ ನೀನು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಕೇಳಿ ನಾವು ವಿಚಾರಿಸ್ಬಿಟ್ಟು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಅವ್ರು 20,000ಕ್ಕೆ ಕೊಟೇಶನ್ ಕೊಟ್ಟರೆ ನಮ್ಮನ್ನು ಕೇಳಿದರೆ ನಾವು ಇನ್ನೂ 10,000 ಎಕ್ಸ್ಟ್ರಾ ಕೊಡಬೇಕು. ಆವಾಗ ಯಾರು ಟೆಂಪ್ರವರಿ ಕೊಟ್ಟಿರ್ತಾರೆ ಅವರಿಗೆ ಆ ಕೆಲಸ ಹೋಗತ್ತೆ.
ಆ ಥರ ನಾವು ಐಡಿಯಾ ಮಾಡ್ಕೋಬೇಕು. ಎಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಸರ್. ಮೇಯ್ನು ನಿಮಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನಾನು ಶಿವಕುಮಾರ್ ಅಂತ, ಬೀರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನಾನೊಬ್ಬ ನಿಮ್ಮ ಥರನೇ. ಇಲ್ಲಿ ಬೇರೆ ಕಡೆಯಿಂದನೂ ಬಂದಿದ್ದಾರೆ, ಲಗ್ಗೆರೆ ವ್ಯಾಪ್ತಿಲಿ ಇರ್ತಕ್ಕಂಥವ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲ ಸ್ನೇಹಿತರಿಗೂ ನಮಸ್ತೆಗಳು. ಮತ್ತು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಹಿರಿಕರಿಗೂ ನಮಸ್ತೆ. ವಿಷಯ ಇಷ್ಟ, ಈಗ ಮೇಡಮ್ ಒಂದು ಹೇಳಿದ್ರು, ಮೇಡಮ್ ಕ್ಲಾರಿಫೈ ಕೊಡ್ತೀನಿ ನಿಮಗೆ. ಏನು ಬೇಸ್ಮೆಂಟಿಂದ ಮಾಡಿರ್ತಾರೋ ಅವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ನಾವು ಒಂದು ಕಂಪ್ನಿ ನಮ್ಮದಿದು. ಈಗ ಹೆಂಗೆ ಬೆಸ್ಕಾಮ್ ಅನ್ನೋದು ಏನು ಒಂದು ಕಂಪ್ನಿನೋ, ಇದರಲ್ಲಿ ಇವ್ರದ್ದು ಒಂದು ಕಂಪ್ನಿ, ಅವ್ರದ್ದು ಒಂದು ಕಂಪ್ನಿ, ಎಲ್ಲರೂ ಒಂದೊಂದು ಕಂಪ್ನಿ. ಇದರಲ್ಲಿ ಕೊಟೇಶನ್ ಎಲ್ಲರೂ ಪೋರ್ಟ್ ಮಾಡ್ತಾರೆ. ಇಲ್ಲಿ ನಾವು ಒಬ್ಬರೇ ವಿಜಯ್ ಟ್ರಾನ್ಸ್ಫಾರ್ಮರ್ಸ್ ಅವರೊಬ್ಬರೇ ಪೋರ್ಟ್ ಮಾಡಬೇಕು ಅಂತಿರಲ್ಲ, ಇನ್ನೊಬ್ರು ಪೋರ್ಟ್ ಮಾಡೋಕ್ಕೆ. ಯಾರದಕ್ಕೆ ಕ್ಲೈಂಟ್ ಮೇಲೆ ನಾವೇನು ಕನ್ವಿನ್ಸ್ ಮಾಡ್ತೀವೋ, ಏನು ಅವ್ರ ಹತ್ರ ನಾವು ಪ್ರೆಸೆಂಟೇಷನ್ ಇಡ್ತೀವೋ, ದಟ್ ಈಸ್ ಅ ಡಿಫ್ರೆಂಟ್ ಆಫ್ ಕ್ಲೈಂಟ್. ಅವನು ಅದನ್ನು ಕ್ಯಾಚ್ ಮಾಡ್ತಾನೆ. ಇದರಲ್ಲಿ ಇವಾಗ ಒಬ್ಬ 50,000 ಕೊಟ್ಟಿರ್ತಾನೆ, ಒಬ್ಬ 58,000 ಕೊಟ್ಟಿರ್ತಾನೆ. ಡಿಫ್ರೆಂಟ್. ಅವ್ನು 58,000 ಕೊಡ್ತಾನೆ. ಏನಕ್ಕೆ 50,000 ಕಮ್ಮಿ ಕೊಟ್ಟು ಯಾಕೆ 8,000 ಜಾಸ್ತಿ ಕೊಡ್ತಿದ್ದೀನಿ ಅಂತ ಕಸ್ಟಮರ್ ಯೋಚನೆ ಮಾಡ್ತಾನೆ. ಬಟ್ ಅವ್ನಿಗೆ ಪರ್ಫೆಕ್ಟ್ ಸ್ಕೇಲ್ ಇರ್ತದೆ, ಪ್ರೊಫೈಲ್ ಒಂದು ಪರ್ಫೆಕ್ಟ್ ಇರ್ತದೆ ಅನ್ನೋ ಥರ. ಇಲ್ಲಿ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಮಾಡಿ, ಡೈವರ್ಟ್ ಮಾಡಿ, ಎಲ್ಲೋ ಒಂದು ಕಡೆ ನೋಟಲ್ಲಿ ವೇರಿಯೇಷನ್ ಮಾಡಿದಾಗ ಎಲ್ಲರೂ ನೋಡಲ್ಲ. ಸಮ್ ಪೀಪಲ್ ಯಾರನ್ನ ನೋಡ್ತಾರಲ್ವಾ, ಅದನ್ನು ನಾವು ತುಳಿಯೋಕ್ಕಾಗಲ್ಲ, ಬೆಳೆಯೋಕ್ಕಂತ ಆಗಲ್ಲ ಅಂತಲ್ಲ. ನಮ್ಮಲ್ಲಿ ಇರ್ತೈತೆ. ನಾವೇನು ರಿಕ್ವೆಸ್ಟ್ ಅವ್ರ ಹತ್ರ ಕೊಟ್ಟಾಗ ನಾವೇನು ಅಡ್ವೈಸ್ ಮಾಡ್ತೀವೋ ಕುತ್ಕೊಂಡು ಅವ್ರ ಹತ್ರ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಹೊರತು ಇಲ್ಲಿ ಟೆಂಪ್ರರಿ ಕೊಟ್ಬಿಟ್ರು ಫಸ್ಟು ಅವ್ರಿಗೆ ಕೊಡಬೇಕು ಅನ್ನೋದು ಇವತ್ತಿನ ಜೀವನದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇದು ಆಗೋಯ್ತು ಹಿಂದೆ ಕಾಲ. ನಾವು ಹೋಗ್ಬಿಟ್ಟು ಫೈಲ್ ಕಿತ್ಕೊಂಡ್ಬಂದ್ಬಿಟ್ಟು, ಹಿಂದೆ ನಂದು ಒಂದ್ಸಲಿ ಫೈಲ್ ಕಿತ್ಕೊಂಡೇ ಬಂದುಬಿಟ್ಟಿದ್ರು. ಏನಪ್ಪ ನೀನು ಮೆಂಬರ್ಶಿಪ್ ಆಗಿಲ್ಲ ಅಂತೇಳಿ ಫೈಲೇ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಅದನ್ನು ಫಸ್ಟ್ ಯಾರೂ ಹೇಳಲಿಲ್ಲ, ಫೈಲ್ ಮಾತ್ರ ಕಿತ್ಕೊಂಡು ಹೋಗ್ಬಿಟ್ರು. ಅದನ್ನು ಕೇಳಕ್ಕೆ ಹೋದಾಗ ಆಮೇಲೆ ಹೇಳ್ತಾರೆ ಮೆಂಬರ್ಶಿಪ್ ಆಗಬೇಕು ಅಂತ. ಸೊ ಈ ಥರ ಎಲ್ಲ ಕಾನ್ಸೆಪ್ಟ್ ಆಗ್ತವೆ. ಖಂಡಿತ ಮೇಡಮ್ ಹೇಳಿದ್ದು ನಿಜನೇ. ಅವರು ಹಾರ್ಡ್ ವರ್ಕ್ ಮಾಡಿ ಬಂದಿರ್ತಾರೆ, ಅವ್ರಿಗೂ ಅನುಭವಗಳಾಗಿರ್ತವೆ. ಬಟ್ ಇದರಲ್ಲಿ ಏನು ತಪ್ಪೇನ. ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ, ಒಬ್ರದ್ದು ಯಾವುದೋ ಒಂದು ವರ್ಕ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ ಆಫೀಸರ್ ಏನೋ ಒಂದು ಮಾಡಿರ್ತಾರೆ. ಬಟ್ ಅದನ್ನ ಇಟ್ಕೊಂಡು ಹರಾಸ್ಮೆಂಟ್ ಮಾಡಬೇಡಿ. ನೀನು ಸ್ಟ್ರೈಟ್ ಇದ್ರೆ ಗೋ ಟು ಫೈಟ್. ಡೈರೆಕ್ಟಾಗಿ ಕುತ್ಕೊಂಡು ಮಾತಾಡು, ಟೇಬಲ್ಗೂ ನೀನೇ ಮಾತಾಡು. ಯಾಕೆ ಇನ್ನೊಬ್ಬನ ಕರ್ಕೊಂಡೋಗಿ ನೀನು ಮಾತಾಡ್ರೆ ನೀನು ಯಾಕೆ ವೀಕ್ ಆಗ್ತೀಯಾ? ನಿನ್ನ ಐ ಡಿ ಕಾರ್ಡ್ ಎಲ್ಲಿ? ವೇರ್ ಇಸ್ ಯುವರ್ ಐ ಡಿ ಕಾರ್ಡ್? ನಿನಗೆ ವೀರೋ ಎಲೆಕ್ಟ್ರಿಕಲ್ ಅಂತ ನನಗೆ ಕೊಟ್ಟಾರೆ ಅಂದಾಗ, ವೆಂಕಟೇಶ್ವರ ಎಲೆಕ್ಟ್ರಿಕಲ್ ಅಂತ ನಿನಗೆ ಕೊಟ್ಮೇಲೆ ನೀನು ಯಾಕೆ ಇನ್ನೊಬ್ರು ಕರ್ಕೊಂಡೋಗಿ ಐ ಡಿ ಕಾರ್ಡ್ ತೋರಿಸ್ತೀಯಾ? ಏನಕ್ಕೆ ಬೇಕು ನನಗದು? 5 ರೂಪಾಯಿ ಕೊಡೋದು 10 ರೂಪಾಯಿ ಕೊಡಿ, ಇಲ್ಲ ಕೊಡಲ್ವ, ನಾನು ಕೊಡಲ್ಲ ರೀ, ನನ್ನ ಕೆಲಸ ಮಾಡಿಕೊಡಿ ಅಷ್ಟೇ. ಅದನ್ನು ತೋರ್ಸೋ ಬದಲು ನೀನೇ ಮಾಡ್ಕೊಬೋದಲ್ವಾ? ಇಲ್ಲಿ ಕೆಲವು ಏನಾಗ್ತಾ ಇದೆ, ಬರೀ ಇದೆ ಕಾಂಟ್ರವರ್ಸಿ. ತೊಗೊಂಡೋಗು, ಅವ್ರಿಗೂ ನಿಮ್ದಿಲ್ಲ ಮಾಡೋರು, ಇಲ್ಲಪ್ಪ ಹೋಗಪ್ಪ, ಅವ್ರು ಅವಾಗ ಹೇಳ್ತಾರೆ, ಅಲ್ಲೇ ಇರ್ತಾರೆ, ನಾನು ಮೀಟಿಂಗಲ್ಲಿ ಇದ್ದೀನಿ, ನಾಳೆ ಬರ್ತೀನಿ ಅಂತ. ಒನ್ ಡೇ ನನಗೂ ಬೆಸ್ಟ್. ಇದನ್ನು ಯಾಕೆ ಮಾಡ್ತೀರಾ? ಸ್ಟ್ರೈಟಾಗಿ ನೀವೇ ಮಾತಾಡಿ. ಕೆಲಸ ನೀವೇನು ಸ್ಟಾರ್ಟಿಂಗ್ ಬೇಸ್ಮೆಂಟಲ್ಲಿ ಇರ್ತಾರೆ, ನೀವು ಕೊಡಬೇಕಾದಾಗ ಹೇಳಿ, ಸರ್ ಟಾಪ್ ಟು ಬಾಟಮ್ ನಾವೇ ವರ್ಕ್ ಮಾಡ್ಕೊಡ್ತೀವಿ, ನಾನು ಕೊಟೇಶನ್ ತೊಗೊಂಡ್ಮೇಲೆ ನಿಮ್ಗೆ ಸಮಾಧಾನ ಅನಿಸಿದ್ರೆ ನನಗೆ ವರ್ಕ್ ಕೊಡಿ ಅಲ್ವಾ? ನನ್ನ ಪ್ರೆಸೆಂಟೇಷನ್ ತೊಗೊಳ್ಳಿ ನೀವು, ಆಮೇಲೆ ನೀವು ನೆಕ್ಸ್ಟ್ ಆಪ್ಷನ್ಗೆ ಹೋಗಿ. ನಾವು ಇಷ್ಟೆಲ್ಲ ವರ್ಕ್ ಮಾಡಿಬಿಟ್ಟು ನೀವು ಯಾರ್ದೋ ಪ್ರೆಸೆಂಟೇಷನ್ ತೊಗೊಂಬಿಟ್ಟು ಆಮೇಲೆ ನನ್ನ ಹತ್ರ ಬಂದು ಕೊಡೋಕೆ ಸರಿ ಹೋಗಲ್ಲ, ಇನ್ವಿಟೇಷನ್ ಕೊಡೋಕೆ ಸರಿ ಹೋಗಲ್ಲ. ಅದು ನೀವು ಅಡ್ವೈಸ್ ಮಾಡಬೇಕು ಬೇಸ್ಮೆಂಟಿಂದನೇ. ಯಾರೂ ಮಾಡಲ್ಲ. ಲಾಸ್ಟಲ್ಲಿ ಹೋಗ್ಬಿಟ್ಟು ಅವ್ರು ಯಾರೋ ಕೊಟೇಶನ್ ತೊಗೊಂಡು ಅವ್ರು ಹೇಳ್ತಾರೆ ನಮ್ಮ ಚಿಕ್ಕಪ್ಪರು ಇದ್ದರು, ನಮ್ಮ ದೊಡ್ಡಪ್ಪರು ಇದ್ದರು ಅಂತ. ಅದಕ್ಕೆ ಕಾರಣ ಯಾರು ಬಿಟ್ಕೊಡೋರು? ನಾವೇ ತಾನೇ. ನಾವು ಬಿಟ್ಕೊಟ್ಟಿದ್ಗೆ ತಾನೇ ಅವನ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಬರೋದು. ಇಲ್ಲ ನಮ್ಮ ರಿಲೇಟೆಡ್ ಯಾರೋ ಇದ್ದಾನೆ ಅಂತ ಯಾರು ಬರ್ತಾರೆ? ನೀನು ಬೇಸ್ಮೆಂಟಿಂದ ಆ ಕ್ಲೈಂಟ್ನ ರಿಲೇಟೆಡ್ಶಿಪ್ ಏನಿರ್ತೈತೆ, ರಿಲೇಷನ್ಶಿಪ್ ಚೆನ್ನಾಗಿ ಬೆಳೆಸ್ಕೊ. ಅವ್ನು ಫೋನ್ ಮಾಡಿದಾಗ ನಾವು ಫೋನೇ ಎತ್ತಿರಲ್ಲ. ಅಟ್ಲೀಸ್ಟ್ ಅವ್ನು ಮಾಡಿ ಒಂದು 2 ಅವರ್ ಇಲ್ಲ 1 ದಿವಸ ಬಿಟ್ಟು ಮಾಡಿರ್ತಾನೆ, ರಿಪ್ಲೈನೇ ಕೊಟ್ಟಿರಲ್ಲ. ಏನೋ ಒಂದು ಎಮರ್ಜೆನ್ಸಿ ಹೇಳಿರ್ತಾನೆ, ಕರೆಕ್ಟ್ ಅಲ್ಲ ನಮ್ಮ ಹೇಳಿದಾಗ ಅವ್ನು ಏನೋ ಒಂದು ಸಮಸ್ಯೆ ಇರ್ತದೆ, ಅವ್ನಿಗೊಂದು ಡೌಟ್ ಇರ್ತದೆ ಬಿಲ್ಡಿಂಗಲ್ಲಿ. ಇಲ್ಲಿಂದ ಇಲ್ಲಿ ಪಾಯಿಂಟ್ ಏನೋ ಒಂದು ಯಾರೋ ಬಂದು ಹೇಳ್ತಾರೆ, ನೀವು ಹೇಳ್ದಾಗೆಲ್ಲ ನಾವು ಬರೋಕ್ಕಲ್ಲ ರೀ, ನಮ್ಮದೇ ತಪ್ಪು. ಸರಿ ಸರ್ ಬಂದು ನೋಡ್ತೀನಿ, ನಿನ್ಗೆ ಆಗಿಲ್ಲ ನಿನ್ನ ಥರದಲ್ಲಿ ನೀನು ಅಡ್ವೈಸ್ ಮಾಡು, ಇದು ಇದು ಗುಡ್ಡ ಬ್ಯಾಡ ಏನು ನೀನು ಹೇಳಬೇಕು. ನೀನು ಏನು ಹೇಳಿದ್ರೆ ಸುಮ್ಮನೆ ಕ್ಲೈಂಟ್ ಮೇಲೆ ಹಾಕ್ಬಿಟ್ರೆ ನಾವು ಅವ್ರು ಆಗ್ತಿರೋದ್ರಲ್ಲಿ ಬದುಕ್ತಾ ಇರೋರು, ಕರೆಕ್ಟ್ ಅಲ್ವಾ? ನಾವು ಆಗ್ತಿರೋಲ್ಲ, ಅವ್ರು ಬದುಕ್ತಾ ಇಲ್ಲ. ಈ ಫಸ್ಟ್ ಆಫ್ ಆಲ್ ನಾವು ಥಿಂಕ್ ಮಾಡ್ಬೇಕಾದ್ರೆ ಅದು ಅವ್ರು ಆಗ್ತಿರೋ ಬಿಕ್ಸಲ್ಲಿ ನಾವು ಬದುಕ್ತಿರೋದು, ನಮ್ಮ ಬಿಕ್ಸಲ್ಲಿ ಅವ್ರು ಬದುಕ್ತಿಲ್ಲ. ನೀನು ಕೆಲಸ ಮಾಡ್ಕೊಂಡು ಹೊರಟೋದ್ರೆ ಲೈಫ್ ಟೈಮ್ ಅವ್ನು ಇರ್ತಾನೆ. ಬಟ್ ಅವ್ನ ಕ್ಲೈಂಟು ಒಂದ್ಸಲಿ ಮನೆ ಕಟ್ಟೋದು, ಅವನಿಗೆ ನಮ್ಗೆ ಎಷ್ಟಾಗುತ್ತೋ, ಎಷ್ಟು ಒಳ್ಳೆ ಥರ ನಮಗೆ ಎಲೆಕ್ಟ್ರಿಸಿಟಿಲಿ ಇವತ್ತು ಟುಡೇ ವಾಟ್ ಈಸ್ ದ ಟೆಕ್ನಾಲಜಿ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಸರ್ ಈ ಥರ ಸ್ವಿಚ್ ಹಾಕೊಂಡ್ರೆ ಈ ಥರ ಇರುತ್ತೆ, ಈ ಥರ ಕನೆಕ್ಷನ್ ತೊಗೊಂಡ್ರೆ ಈ ಥರ ಇರುತ್ತೆ, ಆವಾಗ ಅವನು ನಮ್ಮ ಬಗ್ಗೆ ಇಂಟ್ರೆಸ್ಟ್ ಆಗ್ತಾನೆ. ನಾವೇನು ಹೇಳಲ್ಲ, ಸರ್ ಇಲ್ಲಿಂದ ಇಲ್ಲಿಗೆ ಸಾಕು ಸರ್, ಒಂದೇ ಬಾಕ್ಸು, 5 ಸ್ವಿಚ್ ಒಂದೇ ಕಂಟ್ರೋಲ್, 5 ಲೈಟ್ ಒಂದೇ ಕಂಟ್ರೋಲ್, ಈ ಥರ ನಾವು ಹೇಳ್ಬಿಡ್ತೀವಿ. ಕರೆಕ್ಟ್ ಅಲ್ವಾ? ನಾವೇ ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇನ್ನೊಬ್ಬ ಯಾರೋ ಬುದ್ಧಿವಂತಾರೆ, ಪ್ರಕಾಶ್ ಬೆಳಗಾರ ಅಂತ ಬರ್ತಾರೆ, ಏನಕ್ಕೆ ಸರ್ 2 ಲೈಟ್ಗೆ ಒಂದೊಂದು ಸ್ವಿಚ್ ಕಂಟ್ರೋಲ್ ಮಾಡಿ ಸರ್, ಸೂಪರಾಗಿ ಬರುತ್ತೆ, ಬೈ ಮಿಸ್ಟೇಕ್ ಒಂದೇ ಹಾಕೋದು ಹೊರಟೋಗ್ತದೆ, 5 ಹೊರಟೋಗ್ತದೆ ಅಂತೆ. ಈ ಎಕ್ಸಾಂಪಲ್ ನಮ್ಮ ತಪ್ಪಲ್ವಾ? ಸೊ ದಯವಿಟ್ಟು ನಾವು ಕ್ಲೈಂಟ್ ಹತ್ರ ಅಡ್ವೈಸ್ ಮಾಡಬೇಕಾದಾಗ, ಎಕ್ಸ್ಪ್ಲೇನ್ ಮಾಡಬೇಕಾದಾಗ ವಂಡರ್ಫುಲ್ ಆಗಿರಬೇಕು, ಪ್ರೆಸೆಂಟೇಷನ್ ಸೂಪರ್ ಆಗಿರಬೇಕು. ಕೊಟೇಶನ್ ಕಾಮನ್ ಅಪ್ಪ, ನಾನು ಕೊಟ್ಟರೆ ಪಕ್ಕದ ಮನೆಯವ್ರೆ ನನಗೂ ಕೊಟ್ಟಿರ್ತಾರೆ, ನನಗೂ ಕೊಟ್ಟರೆ ಅದನ್ನು ನಾನು ಬೇಜಾರು ಮಾಡೋಕ್ಕಲ್ಲ. ನಾನೊಬ್ಬ ಗುತ್ತಿಗೆದಾರ ಮನೇಲಿ ಇರ್ತೀನಿ, ಪಕ್ಕದಲ್ಲೇ ಮನೆ ನಡೀತಿರ್ತದೆ, ಅವ್ನು ನನಗೆ ಕೊಡೋಲ್ಲ, ಔಟ್ಸೈಡ್ ಇರೋರಿಗೆ ಕೊಡೋದು. ಇರೋ ಸರ್ ನನ್ನ ಪಕ್ಕದಲ್ಲೇ ಅವನೇ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾನೆ, ಪರಿಚಯ ಇದ್ರೂ ಮೋಲ್ಡಿಂದನೂ ಮಾತಾಡ್ತಾ ಇರ್ತೀವಿ, ಅರ್ಥದಿಂದನೂ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಅವ್ರು ಕೊಡೋಲ್ಲ. ಅವ್ನಿಗೆ ಯಾರು ಕಂಫರ್ಟ್ ಝೋನ್ ಇರ್ತಾನೋ ಅವ್ನು ಕೊಡ್ತಾನೆ.
ನಾವು ಅದನ್ನು ಹೇಳೋಕ್ಕಾಗಲ್ಲ. ಬೇಸ್ಮೆಂಟಿಂದ ನಾವು ಬ್ಯಾಲೆನ್ಸ್ ಮಾಡಬೇಕು. ದಯವಿಟ್ಟು ಅದನ್ನು ತಿಳ್ಕೊಂಡು ನಿಮ್ಮ ಟ್ಯಾಲೆಂಟಲ್ಲಿ ಏನಿದೆಯೋ ಗೊತ್ತಿಲ್ಲ ಅಂದರೆ 10 ಜನಕ್ಕೆ ಕಾಲ್ ತೊಗೊಳ್ಳಿ. 10 ಜನದಲ್ಲಿ ಏನು ಒಪಿನಿಯನ್ ಒಂಥರ 5 ಬರ್ತದೆ ಅಂದರೆ 6 ಬರ್ತದೆ ಅಂದರೆ 4 ಎನ್ನಫ್ ಮಾಡಿ 6ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಏನೋ ಮಾತಲ್ಲಿ ತಪ್ಪಾಗಿದ್ರೆ ಇಲ್ಲ ಯಾರಿಗಾನ ಮನಸ್ಸು ಕಟ್ಟಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ, ಲಕ್ಷ್ಮೀಶ ಎಲೆಕ್ಟ್ರಿಕಲ್ಸು. ಇಲ್ಲಿ ಎಲ್ಲ ಸೇರಿದಂಥ ನನ್ನ ಸ್ನೇಹಿತರಿಗೂ ಹಿರಿಯರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ, ನಾನು ಹೇಳೋದಂದರೆ ಈಗ ಶಿವಕುಮಾರ್ ಅವ್ರು ಹೇಳಿದ್ರು, ನಾವು ಪ್ರೆಸೆಂಟೇಷನ್ ಏನು ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಬಟ್ ಇನ್ನೊಂದೇನು ಅಂದರೆ ಅಕಸ್ಮಾತ್ ಯಾರೋ ಒಬ್ಬ ಫಸ್ಟು ಯಾವುದೋ ಒಂದು ಬಿಲ್ಡಿಂಗ್ ಕೆಲಸ ಮಾಡಿರ್ತಾನೆ, ಇನ್ನೊಬ್ರು ನಾವು ಕೊಟೇಶನ್ ಕೊಟ್ಟಾಗ ಇಲ್ಲಿ ಯಾರು ಕೊಟ್ಟಿದ್ದಾರೆ, ಏನು ಸಮಸ್ಯೆ ಆಗಿದೆ, ಅವ್ನು ಕಾಂಟ್ಯಾಕ್ಟ್ ಮಾಡಿ ಮುಂದುವರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾವು ಕೋಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲೆಲ್ಲ ಒಂದು ಇಲ್ಲೇ ಇರ್ತೀವಿ, ಎಲ್ಲ ಗೊತ್ತಿರೋ ಅಂತಾರೇ. ಅವಾಗ ಏನಾಗುತ್ತೆ, ನಾವು ಇಷ್ಟು ಕೊಟ್ಟಿದ್ದೀನಪ್ಪ, ಅಷ್ಟೊಂದು ಗೊತ್ತಾಗಿಲ್ಲ ಅಂದ್ರೆ ಒಂದು ಟೆಂಪ್ರವರಿ ನಂಬರ್ ತೆಗ್ಸಿದ್ರು ಯಾರು ಮಾಡಿರೋದು ಅಂತನಾರು ಗೊತ್ತಾಯ್ತದೆ. ಅವಾಗ ಇಷ್ಟು ಕೊಟ್ಟಿದ್ದೆ ಕೊಟೇಶನ್, ಜಾಸ್ತಿ ಕಮ್ಮಿ ಮಾಡಿದ್ರೆ ಲಾಭನ ಅವ್ರು ಪಡಿತಾರೆ. 500,000 ಡಿಫ್ರೆನ್ಸ್ ಮಾಡಿ ಇಲ್ಲ ಅಂದರೆ ನೀವೇ ತಗೋಬೇಕು ಅಂದರೆ ನಮಗೆ ಕೊಡಬೇಕು ಅನ್ನೋದೇನಿಲ್ಲ. ಜಾಸ್ತಿ ಕಮ್ಮಿ ಮಾಡಿದಾಗ ಏನಾಗುತ್ತೆ, ನಮ್ಮನ್ನು ಉಪಯೋಗಿಸ್ಕೊಂಡು ಅವರು ಲಾಭ ಪಡಿತಾರೆ ಹೊರತು ನಮಗೆ ಲಾಸ್ ಅದು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೆಲಸನೇ ಮಾಡಿಸಲ್ಲ. ಹುಡುಗರು ಅವ್ರಿಗೇನು ಒಂದು ಫೈಲಲ್ಲಿ 2,000 ಸಿಕ್ಕರು ಸರ್. ಕಮ್ಮಿ ಅಂದರೆ 5 ಜನ ಬರೋ 5 ಫೈಲ್ ಬರೋ ಬದಲು 10 ಫೈಲ್ ಬರ್ತದೆ. 10 ಫೈಲ್ ಒಂದೇ ಸತಿ ಹೋದ್ರೆ 20,000 ಬಂತು, 2,000 ಸಿಕ್ಕರು ಸಾಕು ಅವರು. ಇನ್ನೊಬ್ಬ ಏನು ಮಾಡಿರ್ತಾನೆ, ಕೆಲಸ ಮಾಡೋರು ನಾವು ಬಿಲ್ಡಿಂಗಲ್ಲಿ ಗಾರೆ ಮೇಸ್ತ್ರಿನೋ ಇಂಜಿನಿಯರ್ ಹೇಳ್ಬಿಟ್ಟು ನಮ್ಮ ಕಡೆಯವ್ರು ಮಾಡಪ್ಪ ಅಂದಾಗ ಒಂದು 200 ರೂಪಾಯಿ ಚಿದ್ರಕ್ಕೋ ಏನೋ ಕಮ್ಮಿ ಮಾಡಿರ್ತೀವಿ. ತಡಿ ಸರ್ವಿಸ್ ಎಲ್ಲಾರು ಒಂದು 2,000 10,000 ದುಡ್ಕೊಳ್ಳೋಣ ಅಂತ. ಅವಾಗ ಏನು ಮಾಡಿರ್ತಾನೆ, ಇನ್ನೊಬ್ಬ ಬಂದ್ಬಿಟ್ಟು ಕಮ್ಮಿಗೆ ಹೇಳ್ಬಿಟ್ರೆ ಅವನೇನು ಕೆಲಸ ಮಾಡೋಂಗಿಲ್ವಲ್ಲ. ಅವ್ನಿಗೇನು ತಿಂಗ್ಳಿಗೆ ಇಷ್ಟು ಟಾರ್ಗೆಟು. ಅವ್ನು ಬಿಲ್ಡಿಂಗ್ ಸವಾಸನೇ ಬೇಡ, ನಾವು ಇಲ್ಲಿ ಹುಡುಗರು ಮಾಡಿಕೊಂಡು ಅವ್ರಿಗೆ ಪೇಮೆಂಟ್ ಕೊಟ್ಕೊಂಡು ಅವ್ರು ಅಡ್ವಾನ್ಸ್ ಕೊಟ್ಕೊಂಡು ಅವ್ರು ಬರಲಿಲ್ಲ ಅಂದರೆ ಆ ಮೋಲ್ಡ್ ಪೈಪ್ ದಿವಸ ಕೈ ಕೊಟ್ಟ ಅಂದರೆ ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಯಾವನ್ನ ಹುಡುಕಿ ಕೆಲಸ ಮಾಡಿರ್ತೀವಿ. ಅವನ ಕಷ್ಟ ಯಾರು ಕೇಳ್ತಾರೆ? ಈಗ ಕೆಲವರು ಆಫೀಸಲ್ಲಿ ಕೆಲಸ ಮಾಡೋರೆ ಸರ್ವಿಸ್ ಇದನ್ನು ತೊಗೊಂಡ್ಬಿಟ್ಟಿದ್ದಾರೆ ಲೈಸೆನ್ಸ್. ಅವ್ರಿಗೇನು ಅಂದರೆ MR ಕಡೆಯಿಂದ ಇವ್ರ ಕಡೆಯಿಂದ ಎಲ್ಲ ಕೆಲಸ ಬರ್ತವೆ. ಅವ್ನಿಗೇನು ತಿಂಗ್ಳಿಗೆ ಇಷ್ಟಾದ್ರೆ ಸಾಕು. ನಮ್ಗೆ ಹಂಗಲ್ಲ, ನಮ್ಗೆ ಅಷ್ಟು ಕೆಲಸನೇ ಫೈಲ್ ಎಂತಕ್ಕೆ ಬರಲ್ಲ ಅಂದರೆ, ನೀವು ಎಷ್ಟೇ ಇಂಜಿನಿಯರ್ ಪರಿಚಯ ಇದ್ರೂ 30 ಫೈಲ್ 40 ಫೈಲು ಇಟ್ಕೊಂಡು ಓಡಾಡೋಕ್ಕೆ ಆಗಲ್ಲ. ಯಾಕೆ ಅಂದರೆ ನೀವು ಅಷ್ಟು ಬಿಲ್ಡಿಂಗೇ ಬರಲ್ವಲ್ಲ. ನಮ್ಮ ಇಂಜಿನಿಯರ್ಗಳ ಹತ್ರನೇ ಅಷ್ಟು ಕೆಲಸಗಳಿರಲ್ಲ. ಇವ್ರಿಗೆ ಏನಂದರೆ ಈ ಕಾಂಟ್ಯಾಕ್ಟಿಂದ ಬಂದಿರ್ತದೆ. ಅವಾಗ ಏನು ಮಾಡ್ತಾರೆ, ಅವರೆಲ್ಲ ಕೆಲಸ ಹಾಳು ಮಾಡ್ತಾರೆ. ಅಂಥದ್ದನ್ನೆಲ್ಲ ತಡಿಬೇಕು ಅಂದರೆ ನಾವು ಒಗ್ಗಟ್ಟಾಗಿರ್ಬೇಕು. ಕಾಂಪಿಟೇಷನ್ ಅಂದ್ಬಿಟ್ಟು 10,000 15,000 8,000 ಎಲ್ಲ ಡಿಫ್ರೆನ್ಸ್ ಮಾಡಿದ್ರೆ ಇದಾಗುತ್ತೆ. ಇನ್ನೊಂದೇನು ಗೊತ್ತಾ, ನಮ್ಮಲ್ಲಿ ಕಾಂಪಿಟೇಷನ್ ಹೆಂಗೆ ಅನ್ಬೇಕು ಅಂದರೆ, ನಾವು ಓನರ್ಗಳನ್ನ ಹೆಂಗೆ ನಿಭಾಯಿಸ್ಬೇಕು ಅಂದರೆ, ಅವ್ನು ಕೊಟ್ಟವನ ಸರಿ ನಂಬರ್, ನಮ್ಗೆ ಎಲ್ಲ ಕಾಂಟ್ರಾಕ್ಟ್ಗಳು ಗೊತ್ತು, ಎಲ್ಲಿ ಹುಡುಕರು ಯಾರು ಕಾಂಟ್ರಾಕ್ಟ್ ಎಲ್ಲ ಸಿಗ್ತಾನೆ ಅಂತ. ಅವಾಗ ಮಾತಾಡ್ಕೊಂಡು ಈ ಥರ ಕೊಟೇಶನ್ ಕೊಡೋಣ ಅಂದಾಗ, ನನಗೆ ಸಿಕ್ಕಿಲ್ಲ ಅಂದರೆ ನೀವು ತಿನ್ನಿ, ಕಮ್ಮಿ ಮಾಡಿ ಇನ್ನೊಬ್ರಿಗೆ ತಿನ್ನಿಸ್ಬೇಡಿ. ಆ ಥರ ಮಾಡಿ ನಮ್ಮ ಕಾಂಟ್ರಾಕ್ಟ್ಗಳಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ಬಿಟ್ಟು ಈ ಮಾತು ಇಷ್ಟು ಎಮ್ ಆರ್ಗಳು ಯಾರಿದ್ದಾರೆ ಎಲ್ಲ ಈ ಕೆಲಸ ಮಾಡಕ್ ಬರಲ್ಲ, ವೈರಿಂಗು ಸ್ವಿಚಸ್ ಹಾಕಕ್ ಬರಲ್ಲ, ಏನು ಮಾಡಕ್ ಬರಲ್ಲ ಅಂತ ಗುತ್ತಿಗೆದಾರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಇದ್ದಾರೆ. ಏನಾಗ್ತಿದೆ ಅಂದ್ರೆ ಆಫೀಸಲ್ಲಿ ಇರ್ತಾರೆ, MRಗಳು ಇಟ್ಕೊಂತಾರೆ, JESಗಳು ಇಟ್ಕೊಂತಾರೆ. ಅವರು ಹೋಗೋದು ಈ ಕೆಲಸ ಮಾಡಿರ್ತೀವಿ, ಬಿಲ್ಡಿಂಗ್ಗಳು ಕೆಲಸ ಮಾಡಿರ್ತೀವಿ, ನಾವು ಕೆಲಸ ಮಾಡಿರ್ತೀವಿ, ಹೋಗೋದು ಒಂದು 2,000 ರೂಪಾಯಿ 1,000. ಪ್ರಸನ್ನ ಕುಮಾರ್ ಅವ್ರು ಹೇಳ್ದಂಗೆ 1,000 ರೂಪಾಯಿ ಅವತ್ತಿಗೆ ಸಿಕ್ಕಿದ್ರೆ ಸಾಕು, 500 ಇಲ್ಲ 1,000 ಸಿಕ್ಕಿದ್ರೆ ಸಾಕು. MRಗೊಂದು 500 ಕೊಡೋದು, ಇವರೊಂದು 500 ಮಡಿಕೊಳ್ಳೋದು ಸಾಕು. ಅಂಥದ್ದನ್ನ MRಗಳು ಕೆಲಸ ಇಟ್ಕೊಂಡು ಈ ಕೆಲಸಗಳು ಮಾಡ್ತಿದ್ದಾರೆ. ಅದನ್ನ ಸ್ವಲ್ಪ ನಮ್ಮ ಯುವತರು, ನಮ್ಮ ಹಿರಿಯ ಗುತ್ತಿಗೆದಾರರು ಸ್ವಲ್ಪ ಅದನ್ನ ಕಡಿವಾಣ ಹಾಕ್ಬೇಕು. ಅಷ್ಟು ಹೇಳ್ತಾ ನಾನು ಚೆನ್ನಕೇಶವ ಎಲೆಕ್ಟ್ರಿಕಲ್ ಕೇಶವ್ ಅಂತ ಮಾತು ಮುಗಿಸ್ತಾ ಇದ್ದೀನಿ. ಇವತ್ತೆಲ್ಲ ಸಭೆ ಸೇರೋದ್ರಿಂದ ಧನ್ಯವಾದಗಳು. ನಮಗೆ ಫಸ್ಟು ಒಗ್ಗಟ್ಟಿನ ಮಂತ್ರನೇ ಬೇಕಾಗಿರೋದು. ಒಗ್ಗಟ್ಟಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ಹೇಳಿದ್ರು, ಒಗ್ಗಟ್ಟಿದ್ರೆ ಏನು ಕೆಲಸ ಬೇಕಾದ್ರೂ ಮಾಡ್ಬೋದು. ಪ್ರತಿ ಆಫೀಸ್ಗೆ ಹೋಗ್ತಾ ಇದ್ದೀವಿ, ಒಂದು ಫೈಲ್ ಕೇಳ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಪ್ರತಿ ಆಫೀಸಲ್ಲಿ ಏನಾಗ್ತದೆ, ಇವತ್ತು ಅಲ್ಲಿ ರೆಡಿ ಇರುತ್ತೆ, ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅವ್ರಿಗೆ. ಏನಂದರೆ ಎಲ್ಲೋ ಹೋಗಿರ್ತಾರೆ, ಕಾಫಿಗೆ ಹೋಗ್ತೀನಿ, ಟೀಗೆ ಹೋಗ್ತೀನಿ, ಸಮಯ ಪ್ರಜ್ಞೆ ಇಲ್ಲ ಎಲ್ಲೂ ಆಫೀಸ್ಗಳಲ್ಲಿ. ಏನಾಗ್ತದೆ, ಸಮಯನೇ ಪ್ರಜ್ಞೆನೇ ಇಲ್ಲ ಅವ್ರಿಗೆ. ಏನು ಆಫೀಸ್ ಬರಬೇಕು 8 ಗಂಟೆ ಬರಬೇಕು, 9 ಗಂಟೆ ಬರಬೇಕು ಅನ್ನೋ ಸಮಯನೇ ಇಲ್ಲ. ಕರೆಕ್ಟ್ 10 ಗಂಟೆ ಬರಬೇಕು ಅಂದರೆ 11 ಗಂಟೆ ಬರ್ತಾವ್ರೆ, 3 ಗಂಟೆ ಬರ್ತಾರೆ. ನಾವು ಹೋಗಿ ಕೇಳಿದ್ರೆ ಕರೆಕ್ಟಾಗಿ 3:15 ಕೌಂಟ್ರ್ ಕ್ಲೋಸ್ ಆಗ್ತದೆ. 3 ಗಂಟೆ 3:15 ಕೌಂಟ್ರ್ ಕ್ಲೋಸ್ ಆಗ್ತದೆ. ಇನ್ನು 1 ಅವರಲ್ಲಿ ಹೆಂಗೆ ಕೆಲಸ ಮಾಡ್ತೀವಿ? ಅರ್ಧ 1 ಅವರಲ್ಲಿ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಸಮಯಕ್ಕೆ ಕರೆಕ್ಟಾಗಿ ಅವ್ರನ್ನ ನೋಡ್ಕೊಳ್ಳೋದೇ ಉತ್ತಮ. ನಾವು ಯಾವಾಗಲೂ ಎಷ್ಟೇ ಕೆಲಸ ಮಾಡಿದ್ರು ಎಲ್ಲೋದ್ರೂ ಆಫೀಸ್ಗೆ ಕರೆಕ್ಟ್ 4 ಗಂಟೆ ಒಳಗಡೆ ಬೇರೆ ಸಬ್ ಡಿವಿಷನ್ಗೆ ಹೋಗ್ತೀವಿ. ಊಟದಿಂದ ಲೇಟ್ ಆಗ್ತದೆ, ಸಿಕ್ಕಾಪಟ್ಟೆ ಆಗ್ತಾ ಇರ್ತದೆ ಬೆಸ್ಕಾಂ ಅಧಿಕಾರಿಗಳಿಂದ. ಅದನ್ನು ದಯವಿಟ್ಟು ನಾವು ಒಗ್ಗಟ್ಟಿಂದ ಎಲ್ಲರನ್ನೂ ಕೇಳಿದ್ರೆ ಅನುಕೂಲ ಅಂದ್ಕೊಂಡಿದ್ದೀವಿ. ಈ ಸಭೆ ಒಂದು ಸಮನ್ವಯ ಜಾಗೃತಿ ಸಭೆ ಅಂತ ಮಾಡಿರೋದು ನಮಗೆ ಸಂತೋಷನೂ, ಮತ್ತು ಒಂದು ಮೀಟಿಂಗಲ್ಲಿ ಸೇರ್ಕೊಂಡಿದ್ರಿಂದ ಎಲ್ಲರೂ ಒಂದು ಭಾವನೆಗಳು ಹಂಚ್ಕೋಬೋದು. ನನ್ನ ಅಭಿಪ್ರಾಯ, ಕೆಲವರೆಲ್ಲ ಮಾತಾಡಿದ್ರು ಹಿರಿಯರು, ನೀವೆಲ್ಲ ಬೆಸ್ಕಾಮು, ನಾವು
ಗುತ್ತಿಗೆದಾರರು ಮತ್ತು ಇವೆಲ್ಲ ಆಲ್ಮೋಸ್ಟ್ ಹೇಳೋವಂಥದ್ದೇನಿಲ್ಲ, ಎಲ್ಲರಿಗೂ ಗೊತ್ತು. ಯಾಕೆಂದರೆ ಎಲ್ಲ ಅವ್ರವ್ರ ಮಾಲೀಕರೇ, ಎಲ್ಲರೂ ಅವ್ರವ್ರ ಎಲೆಕ್ಟ್ರಿಕಲ್ಗೆ ಅವರೇ ಮಾಲೀಕರು. ಅದನ್ನು ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದೇನಂದ್ರೆ ಅವನ ಕೈಲಿ ಆಗಲ್ಲ, ನಾನು ಮಾಡ್ತೀನಿ ಅನ್ನೋದು, ಅದು ಒಂದಷ್ಟೇ. ಆ ಭಾವನೆಗಳನ್ನ ಎಲ್ಲರೂ ಏನು ಇದು ಮಾಡೋಂಗಿಲ್ಲ. ಆಮೇಲೆ ಕೆಲವೊಂದು ಟೈಮ್ಸ್ ಹೇಳಿದ್ರಿ ಬೆಸ್ಕಾಮಲ್ಲಿ ಕ್ವಶನ್ನೇ ಮಾಡ್ತಾಯಿಲ್ಲ ನಾವು, ಇದು ಸತ್ಯ. ಯಾಕೆಂದರೆ ನಾನು ಕ್ವಶನ್ ಮಾಡಿದ್ರೆ ನನ್ನ ಪಕ್ಕದಲ್ಲಿರೋ ಗುತ್ತಿಗೆದಾರ ಯಾರು ಕ್ವಶನ್ ಮಾಡೋದು. ನಾನೇ ಸುಮಾರು ಆಫೀಸಲ್ಲಿ ಕ್ವಶನ್ ಮಾಡಿದ್ದೀನಿ, AWನು ಮಾಡಿದ್ದೀನಿ, ಈನು ಮಾಡಿದ್ದೀನಿ, SC ಬಸವಣ್ಣರನ್ನು ಮಾಡಿದ್ದೀನಿ, ಗೊತ್ತಿಲ್ಲ ಅಂತ. ಅವರು ವಿಡಿಯೋನು ಹಾಕವ್ರೆ, ನಾನು ಈ ಬಳಗ್ಯಾರ ಸಮಯ ಪ್ರಕಾರ ಹೇಳಿದ್ದೀನಿ. ಬಟ್ ಇದಕ್ಕೆಲ್ಲ ಏನು ಗೊತ್ತಾ, ನಮಗೆ ಸಪೋರ್ಟಿಂಗೇ ಬರೋಲ್ಲ. ಮೇಯ್ನು ನಮ್ಮ ಗುತ್ತಿಗೆದಾರೇ ಸಪೋರ್ಟ್ ಮಾಡಲ್ಲ ಸರ್, ಹಿರಿಯರು ಸೇರಿ ಹೇಳ್ತೀನಿ, ಮಾಡಿಲ್ಲ ಸರ್. ನೋಡೋಣ ಯಾರು ಹೇಳಿ ಸರ್, ನಾನು ಮಾಡಿದ್ದೀನಿ. ನಾನು ಒಂದು ಮೆಸೇಜ್ ಹಾಕ್ತೆ ಮೊನ್ನೆ, ಏನು ಬೇಡಿ, ಈ ನೆಲಮಂಗಲದಲ್ಲಿ ಟಪಾಲ್ ಸೆಕ್ಷನ್ ಮಾಡಿದ್ರು, ಟಪಾಲ್ ಅಂತ ಮಾಡಿದ್ರು ಫೈಲ್ನ. ಅದು ಅವೈಜ್ಞಾನಿಕವಾಗಿ ಮಾಡಿದ್ರು. ಹೆಂಗೆ, ನಾವೆಲ್ಲ ಫೀಲ್ಡ್ ತೋರಿಸ್ಕೊಂಬರೋದು, ಎಸ್ಟಿಮೇಟ್ ಮಾಡ್ತಾನೆ, ಅವ್ನು ತೊಗೋತಾನೆ, ಎಲ್ಲ ಮುಗಿಸ್ಕೊಂಬಿಟ್ಟು ಆದಮೇಲೆ ನಾವು ಕೊಡೋದಂತ ಅವ್ನಿಗೆ, ಅಲ್ಲೊಬ್ಬ ಹುಡುಗಂಗೆ. ಅವ್ನು ಕೊಡ್ಬೇಕಾದ್ರೂ ನಂಬರ್ ಕೊಡಲ್ಲ, ಡೇಟ್ ಕೊಡಲ್ಲ, ಇವತ್ತು ಈಸ್ಕೊಂಡೆ ಅಂತ. ವಾಪಸ್ ನಾನು ಕೇಳಿದ್ರೆ ಅದು ಕೇಳ್ತಾರೆ, AW ಫೋನ್ ಮಾಡಿದ್ರೆ ಬತ್ತೀನಿ ತಡಿಯೋ ಅಂತಂದ್ರು. ಕೇಳಿದೆ, ಬಾ ಆಫೀಸ್ಗೆ ಅಂದರು ಮಧ್ಯಾಹ್ನ 3 ಗಂಟೆಗೆ. ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಆಯಿತು. ಸಂಜೆಗೆ ಒಂದು ಮೆಸೇಜ್ ಹಾಕ್ತೆ, ಸ್ವಾಮಿ ಕಾಲಮಿತಿ ಒಳಗಡೆ ಇವರು ಫೈಲ್ ಇಸ್ಕೊತಾರೆ, ವಾಪಸ್ ಯಾವಾಗ ಕೊಡ್ತಾರೆ ಇದನ್ನ ಅಂತ ನಂಗೆ ಗೊತ್ತಾಯ್ತಲ್ಲ, ಇದನ್ನು ಡೈರೆಕ್ಷನ್ ಕೊಡಿ ಅಂತ ಇಡೀ ಗ್ರೂಪ್ಗೆ ಹಾಕ್ತೆ. ಆಲ್ಮೋಸ್ಟ್ ನೋಡಿದ್ದಾರೆ. ಇಲ್ಲಿ ಗೊತ್ತಿಲ್ಲ ಸರ್, ಯಾರು ನೋಡಿಲ್ವಾ ಸರ್? ಎಲ್ಲ ನೋಡಿದ್ರು ಆಲ್ಮೋಸ್ಟ್. ಯಾರು ನೋಡಿಲ್ವಾ? ವಾಪಸ್ ರಿಪ್ಲೈ ಯಾಕೆ ಮಾಡಲಿಲ್ಲ? ಈ ಸಭೆ ಮಾಡಿದ್ರು, ನಾಳೆ ಬೆಳಿಗ್ಗೆ ಸೇಮ್ ಈಗೇನು ಎಲ್ಲ ಸಭೆ ಮಾಡೋದು, ನಾವೊಂದು ಸೇರಿಸ್ತೋ, ನಾಳೆಗೂ ಹಿಂಗೆ ಕೂತ್ಕೊಂಡ್ರೆ ನಾವು ಯಾಕೆ ಅಲ್ಲಿಗೆ ಹೋಗ್ಬೇಕು? ಇದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅವತ್ತು ನಾನು ಬೆಸ್ಕಾಮ್ SC ಅವ್ರು ಮಾತಾಡಿರೋದನ್ನ ಅವ್ರ ಗ್ರೂಪ್ಗೆ ಹಾಕೊಂಡು, ಬಟ್ ನಮ್ಮವ್ರೊಬ್ರು ಫೋನ್ ಮಾಡಲೇ ಇಲ್ಲ, ಮೆಸೇಜ್ ಹಾಕ್ಲಿ, ರೆಸ್ಪಾನ್ಸ್ ಮಾಡಿ ಹೋಗ್ಲಿ. ಏನದು ಬೆಸ್ಕಾಮ್ ಅವರು ಸರ್ ಎಲ್ಲಿಗೆ ತಂದಿದ್ದಾರೆ ಅಂದ್ರೆ, ನಮ್ಮ ಅಪ್ಲಿಕೇಶನ್ ನೀವು ನಿಜವಾಗ್ಲೂ ಹೇಳ್ತಾ ಇದೀವಿ, ನಾವೇ ಹಾಕೊಂಡು ಸ್ಯಾಂಕ್ಷನ್ ತಗೊಂತಾ ಇದ್ದಾರೆ. ಕನ್ಸ್ಯೂಮರು ಪವರ್ ಸ್ಯಾಂಕ್ಷನ್ ಮನೇಲಿ ತಗೊಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ ಇಲ್ದಲೆ. ಬೇಕಾದ್ರೆ ಉದಾಹರಣೆ ಕೊಡಿ ಅಂದ್ರೆ ಅಪ್ಲಿಕೇಶನ್ ಕೊಡ್ತೀನಿ. ನಾನೇ ಎಷ್ಟೋ ಸಲ ಹೇಳ್ತೀನಿ, ಅಪ್ಲಿಕೇಶನ್ ಹಾಕೊಂಡಿಲ್ಲ, ರಿಜಿಸ್ಟರ್ ಮಾಡಿಲ್ಲ, ನಾನು ರಿಜಿಸ್ಟರ್ ಮಾಡಿ ಟಪಾಲ್ ಮಾಡಿದ್ದೀನಿ. ಮನೇಲಿ ಕೂತ್ಕೊಂಡು ಅಪ್ಲಿಕೇಶನ್ ಸ್ಯಾಂಕ್ಷನ್ ತೊಗೊಂಡಿದ್ದಾನೆ, ಮಂಜೂರಾತಿ ತೊಗೊಂಡು ಪೇಮೆಂಟ್ ಮಾಡಿ CRಗೆ ನಾನು ಕರೆದಿದ್ದಾನೆ. ಅಷ್ಟು ಇಂಪ್ಲಿಮೆಂಟ್ ಅವ್ರು ಮಾಡೋರು ಅಂದರೆ ನಮ್ಮ ಗ್ರೂಪ್ ಎಲ್ಲ ಅಷ್ಟೇ. ಆನ್ಲೈನಲ್ಲಿ ಮನೇಲಿ ಕೂತ್ಕೊಂಡು ಒಬ್ಬ ಅಪ್ಲಿಕೇಶನ್ ಹಾಕಿ ಫೀಲ್ಡ್ ರಿಪೋರ್ಟ್ ಮಾಡಿಸಿ ನನಗೆ CRಗೆ ಸ್ಯಾಂಕ್ಷನ್ ಕೊಟ್ಟು ಇಂಟಿಮೇಷನಿಗೆ ನನಗೆ ಕರೆದವನೆ, ಸರ್ ದುಡ್ಡು ಕಟ್ಬಿಟ್ಟು ಇದಕ್ಕೊಂದು CR ಕೊಡಪ್ಪ ಅಂತ. ಮೂಲ ನಾನು ದಾಖಲೆ ಪ್ರಕಾರ ಫೈಲ್ ಮಾಡಿದ್ದೀನಿ. ಇದಿಲ್ಲ ಅಂತ ಏನಾರು ಇದ್ರೆ ನೋಡಿ, ಬೇಕಾರೆ ಉಪಯೋಗಿಸ್ತಾ ಇಲ್ಲ. ಕೆಲವೊಂದು ಹೈಟೆನ್ಷನ್ ಲೈನ್ ಕೆಳಗಡೆ ಪವರ್ ಕೊಡಲ್ಲ, ಇದೊಂದು ದೊಡ್ಡ ಮ್ಯಾಟ್ರು. ಸತ್ಯವಲ್ಲ ತೊಗೊಂಡಿದ್ದಾನೆ, ಲೀಗಲಿ ತೊಗೊಂಡಿದ್ದಾನೆ. ಬಟ್ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಅವ್ನು ಕೇಳೋ ಅವಶ್ಯಕತೆ. ಯಾಕೆಂದ್ರೆ ಅವ್ರವ್ರ ಟ್ಯಾರಿಫ್, ಅದು ಅವ್ರವ್ರ ಟ್ಯಾಲೆಂಟೆಡ್. ಅದನ್ನ ಈಗ ಹೇಳಿದ್ರು ಕರೆಕ್ಟ್, ಯಾರೋ ಒಬ್ರು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಇನ್ನೊಬ್ಬನ ಪ್ರಶ್ನೆ ಮಾಡಬಾರ್ದು, ಇನ್ನೊಬ್ಬ ಗುತ್ತಿಗೆದಾರನ್ನ ಬ್ಲೈಂಡ್ ಮಾಡಿ ಅವನು ಸರಿ ಇಲ್ಲ, ಅದು ಒಂದು ಓಕೆ. ಅವನು ಕಾಮಗಾರಿ ಮಾಡಿ ಟೆಂಪ್ರವರಿ ಮೇಲೆ, ಮೇಡಮ್ ಚೆನ್ನಾಗಿ ಹೇಳಿದ್ರು, ಕರೆಕ್ಟ್ ಸರ್. ಟೆಂಪ್ರವರಿ ಮಾಡಿ ಸರ್ವಿಸ್ಗೆ ಹೋದಾಗ ದಯವಿಟ್ಟು ಟೆಂಪ್ರವರಿಯನ್ನು ಗ್ರೂ ಕಟ್ ಮಾಡಿ, ಪೈಪ್ ಮಾಡಿ, ವೈರಿಂಗ್ ಮಾಡಿ CR ಸಬ್ಮಿಟ್ ಮಾಡಕ್ಕೆ ಬಂದಾಗ ಆತ ಮಾಡಿರ್ತಾನೆ. ಅದು ಗ್ಯಾರಂಟಿ ಕೇಳ್ಬೇಕು, ಸತ್ಯ ಅದು. ಯಾಕೆ ಅಂತಂದರೆ ಬರೀ ಟೆಂಪ್ರವರಿ ಕೊಡೋದು 61 ದಿನಕ್ಕೆ. ಫಸ್ಟ್ 28 ದಿನ ಇತ್ತು, ಇವಾಗ 60 ದಿನ. 61 ದಿನಕ್ಕೆ ಸೀಮಿತ ಅಲ್ಲ ಅದು. 1 ವರ್ಷ ಮಾಡಿರ್ತಾನೆ, 2 ವರ್ಷ 5 ಫ್ಲೋರ್ ಕಟ್ಟಿರ್ತಾನೆ, ವೈರಿಂಗ್ ಮಾಡಿರಲ್ವ ಅವನು. ಅಪ್ಲಿಕೇಶನ್ ಹಾಕನಾಗ ಯಾಕೆ ಕಾಲಮ್ ಫಾರ್ಮಲ್ಲಿ ನಮ್ಮ ಕಾಂಟ್ರಾಕ್ಟರ್ ಇದಿರ್ತಲ್ಲ ಫಾರ್ಮಲ್ಲಿನೇ. ಈಗ ನೋಡಿ ಚೆಸ್ಕಾಮ್ಗೆ ಹೋಗಿ, ನಾವು ಬೆಸ್ಕಾಮಲ್ಲಿ ತುಂಬ ಕೇಳ್ತಾ ಇಲ್ಲ. ಚೆಸ್ಕಾಮಲ್ಲಿ ನಾನು ಸೀಲೆ ಹಾಕಲ್ಲ, ಅವರೇ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಕೊಡ್ತಾರೆ. ಮೈಸೂರಲ್ಲಿ ನಾನೇ ವರ್ಕ್ ಮಾಡಿದ್ದೀನಿ, ನೆನ್ನೆನೂ ಅಪ್ಲಿಕೇಶನ್ ಹಾಕ್ತೆ. ಸಬ್ ಡಿವಿಷನ್ಗೆ ಹೋಗಿ ಕಮಲಗಿರಿ ಅಂತ ಕೊಟ್ಟರೆ 80ನೇ ತೆಗೆದು ಅಪ್ಲಿಕೇಶನ್ ಫಾರ್ಮಲ್ಲಿ ನನ್ನ ಲೈಸೆನ್ಸ್ ನಂಬರ್ ಬರೀತಾರೆ. ರಿಯಲಿ ಒಂದೇ ಸಲ ರಿಜಿಸ್ಟರ್ ಮಾಡಿರೋದು, ಅವ್ರು ಆಪಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ ಫುಲ್ಲು. ಅವ್ರು ನನ್ನನ್ನು ಕೇಳೋದು, ಇಲ್ಲಿವರೆಗೂ ನಾನು ಲೈಸೆನ್ಸ್ ಹಾಕಿಲ್ಲ. ಆಮೇಲೆ ನಂದು ಏನಾರು ಲೈಸೆನ್ಸ್ ಲ್ಯಾಬ್ಸ್ ಆದರೆ ನೀಟಾಗಿ ಅವರೇ ಹೇಳ್ತಾರೆ, ಸರ್ ನಿಮ್ಗೆ ಲೈಸೆನ್ಸ್ ಇಲ್ಲ ಸರ್. ನಮ್ಮಲ್ಲೂ ಇದೆ, ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸಬ್ ಡಿವಿಷನರು. ಆಮೇಲೆ ಎರಡನೇದು ಟೆಂಪ್ರವರಿ ಕೊಟ್ಟಿದ್ದೆ ಒಂದು ಲೇಔಟಲ್ಲಿ ನಾನು. ಪರ್ಮನೆಂಟ್ಗೆ ನಮ್ಮ ಹುಡುಗಂಗೆ ಫೋನ್ ಮಾಡಿ ಹೇಳಿದೆ, ಕೊಟ್ಬಿಡೋಲ್ಲ ನೀನೇ, ಇಲ್ಲಿಂದ ಬರೋಕ್ಕಾಗಲ್ಲ. ತೊಗೊಳ್ಳಿಲ್ಲ. ಯಾಕೆ ಅಂತಂದರೆ ಟೆಂಪ್ರವರಿ ನಂಬರ್ ಹೊಡೆದೇಟಿಗೆ ಕಮಲಗಿರಿ ಅಂತ ಬತ್ತಪ್ಪ, ಅವ್ರು ನನಗೆ ಫೋನ್ ಬಂತು 80ಇಂದ, ಬೇಕಾದ್ರೆ ರೆಕಾರ್ಡಿಂಗು ಕೊಡ್ತೀನಿ. ಏನಂತಂದ್ರು ಗೊತ್ತಾ, ಸರ್ ನಿಮ್ದು ಲೈಸೆನ್ಸ್ಗೆ ಯಾರೋ ಹುಡುಗ ಬಂದ್ಬಿಟ್ಟಾನೆ, ಯೋಗೇಂದ್ರ ಅಂತ, ಹೊಸ ಹುಡುಗ, ಮೊನ್ನೆ 6 ತಿಂಗಳಾಯ್ತು ಲೈಸೆನ್ಸ್ ತೊಗೊಂಡು. ಅವ್ರ ಮಾವ ಕೊಡ್ಸೋನೆ, KEB ಎಂಪ್ಲಾಯ್. ಅವನು ಚನ್ನರಾಯಪಟ್ಟಣ ಸಬ್ ಡಿವಿಷನಲ್ಲಿ ಟೆಕ್ನಿಕಲ್ ಸೆಕ್ಷನಲ್ಲಿ ಅವರೇ, ಅವನಿಗೆ ಕೊಟ್ಟಿದ್ದೆ. ಅವ್ರ ಮಾವನೇ ಹೇಳಿದ್ರು, ನಮ್ಮ ಹುಡುಗನ್ನು ಬೆಳೆಸ, ನಮಗೂ ಕೊಡ, ಈ ಕಡೆ ಬರ್ತಾ ಇದೆಯಾ. ಸತ್ಯವಾಗ್ಲೂ ಈಗ ಹೇಳಿ ಸತ್ಯ. ಆಫೀಸರ್ ಬಾಮೈದ ಹಳೆ ಮೈದ್ರು ಅವರೆಲ್ಲರೂ ಲೈಸೆನ್ಸು ನಮಗಿಂತ ಜಾಸ್ತಿ ಇದೆ, ನೋಂದಣಿ ಇಲ್ಲ ನಮ್ಮ ಯೂನಿಯನಲ್ಲಿ ಅಷ್ಟೇ. ಇದನ್ನ ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ನಮ್ಮ ಯೂನಿಯನ್ ಲೀಡರ್ ಆಗಲಿ ಯಾರೂ ಗಮನ ತಗೊಂಡಿಲ್ಲ.
ಲೈಸೆನ್ಸ್ ಟೋಟಲ್ ಓವರ್ ಆಲ್ ಲೈಸೆನ್ಸ್ ಎಷ್ಟಿದೆ ಗೊತ್ತಾ ಕರ್ನಾಟಕದಲ್ಲಿ? ನಾವು ಅನ್ಕೊಂಡಿದ್ದು 13,000, ನಮ್ಮ ಬರೀ ನೋಂದಣಿ ಅಷ್ಟೇ ಹತ್ತತ್ರ ಅದು 50,000 60,000 ಇರ್ಬೋದು ಕ್ಲಾಸ್ 3 ಇಂದ. ಈ ಥರ ನಿಜವಾಗ್ಲೂ ಹೇಳ್ತೀನಿ, ನಾವು ಕೇಳಬೇಕು. ನಂದನ್ನ ಹತ್ತತ್ರ ನಾನು ಒಂದು ಚೆಸ್ಕಾಮಲ್ಲಿ 5 ಸಬ್ ಡಿವಿಷನ್ ನನ್ನ ಇದಿದೆ, ಒಂದು 6 ಡಿವಿಷನಲ್ಲಿ ಇದೆ. ನಾನು ನಿಜವಾಗ್ಲೂ ಏನೂ ತೊಗೊಂಡೋಗಲ್ಲ. ಆಮೇಲೆ ಒಂದು ಸರ್ವಿಸ್ ಕೊಟ್ಟು ಬಂದರೆ ಭಯನೂ ಇಲ್ಲ ನನಗೆ. ಕೇರ್ಪೇಟೆಯಲ್ಲಿ ಒಂದು 44 ಎಕರೆ ಮಾಡಿದ್ದೀವಿ, ಅಷ್ಟು ಟೆಂಪ್ರವರಿ ನನಗೆ ಬರ್ತದೆ. ಕಷ್ಟಪಟ್ಟಿದ್ದೀವಿ ಸರ್, ಲೈನ್ ಎಲ್ಲೋ ಇತ್ತು ಎಳ್ಕೊಂಬಂದಿದ್ದೀನಿ. ಆ ಕಷ್ಟಕ್ಕೆ ಪ್ರತಿಫಲ ಇವರು ಅಷ್ಟೇ, ಎಷ್ಟು ಕಷ್ಟಪಟ್ಟವ್ರೆ ಇವ್ರ ಮಗನ ಬೆಳೆಸ್ಬೇಕು. ಅದು ಓಕೆ ಸರ್, ಗುತ್ತಿಗೆದಾರ ಬೆಳೆಸ್ತೀವಿ. ಒಬ್ಬ ಎಡಬಲಿ ಗುತ್ತಿಗೆದಾರ ಮಾಡೋದು ಏನು ಸರ್ ಅಂತ ಕಿತ್ಕೊಳಕ್ಕೆ? ಅದೇ ಹೇಳಿದ ನಮ್ಮ ಯೋಗಿನ ಯಾರೋ ಹೇಳಿದ್ರು, ನಮ್ಮ ಹತ್ರ 3 ಫೈಲ್ ಇರಕ್ಕಲ್ಲ, ಅವ್ನು 30 ಫೈಲ್ ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ಬನ್ನಿ ಸರ್ ಎನ್ಐನಲ್ಲಿ, ಹೆಸರು ಬೇಡಿ, ಉದಾಹರಣೆ ಕೊಡ್ತೀನಿ. ಒಬ್ಬನ ಹತ್ರ 150 ಫೈಲ್ ಇದೆ, ನಾನು ಹಾಕಿದೆ, ನಾನು ಹಾಕಿದೆ 150 ಫೈಲು. ನಾನು ಒಂದು 60 ಕೇಳಿದೆ. ಅವ್ನ ಬ್ಯಾಕ್ಗ್ರೌಂಡ್ ಯೂನಿಯನ್ ಇತ್ತಲ್ಲ, ಅವರಪ್ಪ ರಿಟೈರ್ಡ್ ಇದ್ರಲ್ಲ, ಆ ಎಂಪ್ಲಾಯಿ, ಅವನ ಮುಂದೆ ನಮ್ಮವ್ರು ಯಾರು ರಿಜಿಸ್ಟರ್ ಮಾಡಿದ ನಮ್ಮ ಎನ್ಐನಲ್ಲಿ. ಇದು ಆಶ್ರಯ ಯೋಜನೆ ಡೇ ಬಂದಿತ್ತು. ಅದು ಯಾಕೆ ಸರ್ ಅದನ್ನ 20 ಜನಕ್ಕೆ ಕೊಟ್ಟಿರೋ ಬದುಕೋರು 150 ಒಂದಕ್ಕೆ 3,000 ಕೊಡ್ತಾರೆ. ಒಬ್ಬನೇ ತಗೊಂಡ. ನಾನು ಕೇಳಿದೆ, ಲಾಸ್ಟ್ 10 ಕೊಟ್ರಷ್ಟೆ. ಅದು ಏನು ಭಿಕ್ಷೆ ನಂಗೆ. ಇದೆಲ್ಲ ಇದೆ ಸರ್, ನಮ್ಮಲ್ಲಿ ಕೇಳೋರಿಲ್ಲ. ಆಮೇಲೆ ಲೈಸೆನ್ಸ್ ಅಂದ್ರಿ, ಆಮೇಲೆ ಹೇಳಿದ್ರು ತೆಗ್ದಾಕ್ಬಿಡ್ತಾರೆ. ಸರ್ ನಮ್ಮ ಪ್ರಕಾರ KRC ನಾನು ಹೋಗ್ತೀನಿ ಅವಾಗವಾಗ, ಗುತ್ತಿಗೆದಾರ ಇಲ್ದಲೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲರೂ ವಾದನೂ ಇದೆ. ಆದರೆ ಆ ಗುತ್ತಿಗೆದಾರ ಯಾರು ಅಂದರೆ ನಮ್ಮಂಗೆ ಬರೋರಲ್ಲ, ಎಲ್ಲ KEB ಎಂಪ್ಲಾಯಿ ಮಕ್ಕಳೇ ಆಗಬೇಕು ಅನ್ನೋದು ಹತ್ರ ಇದೆ ಅಷ್ಟೇ. ಯಾರು ತೆಗಿಯೋದು ನನ್ನ ಪ್ರಕಾರ ಸುಳ್ಳೆ ಅನ್ಸುತ್ತೆ. ಆದರೆ ಎಲ್ಲರೂ ಗುತ್ತಿಗೆದಾರನು ಅವ್ರವ್ರ ರಿಲೇಷನ್ನೇ ಆಗಬೇಕು ಅನ್ನೋದು ತುಂಬ ಆಪ್ತರಲ್ಲಿದ್ದಾರೆ. ಆಮೇಲೆ ವೈರಿಂಗ್ ಗೊತ್ತಿಲ್ಲ, ಹೇಳಿದ್ರು ಕರೆಕ್ಟ್ ವೈರಿಂಗ್ ಗೊತ್ತಿಲ್ಲ, ಸ್ವಿಚ್ ಬೋರ್ಡ್ ಗೊತ್ತಿಲ್ಲ. ನಮ್ಮ ಇವರು ಹೇಳಿದ್ರು ಏನೂ ಗೊತ್ತಿಲ್ಲ. ಹೌದು, ಇವಾಗ ಹೇಳಿದ್ರು ನಮ್ಮ ಇವರು ಶಿವು ಹೇಳಿದ್ರು ಟೆಂಪ್ರವರಿ ಮ್ಯಾಂಡ್ರೇಟ್ರಿ ಅಲ್ಲ. ಮತ್ತು CRಗೆ ಯಾಕೆ ಕೊಡ್ಬೇಕು ಟೆಂಪ್ರವರಿಗೆ? ನಾವು ಕೊಡೋದು ಬೇಕಿಲ್ಲ, ಅವರೇ ಕೊಡಲಿ ಬಿಡಿ. ಅವ್ರ ಹತ್ರ ಒಳ್ಳೆ ಎಲೆಕ್ಟ್ರಿಷಿಯನ್ ಅವರೇ, IT ಇಂಜಿನಿಯರ್, BE ಮಾಡಿರೋನ್ಗಿಂತ ನಾವು ದೊಡ್ಡರ, ನಮಗೇನು ಅವಶ್ಯಕತೆನೇ ಇಲ್ಲ. ಅಂದರೆ ಟೆಂಪ್ರವರಿ ಮ್ಯಾಂಡ್ರೇಟ್ರಿ ಮಾಡೋದು ಒಳ್ಳೆಯದು. ಆ ಕಾಲಮಿತಿ ನೋಡ್ಕೋಬೇಕು. ಅವ್ನು 60 ಕ್ಲಾಸ್ ಮಾಡ್ಕೊಂಡ್ರೆ ಬೇಡ. ಅವನು ತಗೊಂಡು 2 ವರ್ಷ. ಈಗ ಟೆಂಪ್ರವರಿ ಕಾಲಮಿತಿ ಇಲ್ಲ, ನೋಡಿದ್ದೀರಾ? ನೀವು ಹೇಳಿದ್ರಿ ಟೆಂಪ್ರವರಿ ಕಾಲಮಿತಿ ಇದೆ ಸರ್, ಲ್ಯಾಪ್ಸ್ ಆಗ್ತೈತಾ? ರಿನ್ಯೂವಲ್ ಮಾಡ್ತಾ ಇದೀವ, ಒಲಿ ಬಿಲ್ ಕೊಡ್ತಾ ಇದೀವ, ಎಲ್ಲ ಅವ್ರು ಏನು ಬೇಕು ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಟೆಂಪ್ರವರಿ ಲಾಂಗ್ ಕೊಟ್ಟಿದ್ದು ಅದಕ್ಕೇನೆ. ಕೆಲವೊಂದು MS ಬಿಲ್ಡಿಂಗು OCಗೆಲ್ಲ ಎಕ್ಸ್ಟೆಂಡ್ ಮಾಡಿಸ್ಕೋಬೋದು. ಮತ್ತು ನಮ್ಮಂಥ ರೋಸಸ್ ಮೇಲೆ ಲೈಸೆನ್ಸ್ ನಿಮಗೆ ಗೊತ್ತಿಲ್ಲ, ಒಂದು ಏರಿಯಾದಲ್ಲಿ ಕೆಲಸ ಒಪ್ಕೊಳ್ಳಿ. ಇಲ್ಲಿ ನೀವು ಈಗ N4 ನನ್ನ ಕೆಂಗೇರಿಯಲ್ಲಿ ಒಪ್ಕೊಳ್ಳಿ. ನೀವಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ವಾಪಸ್ ಬಂದ್ರಿ, ಸತ್ಯವಲ್ಲಿ 2 ತಿಂಗಳು ಮಾತಾಡಿ ಕನ್ಸ್ಯೂಮರ್ ಹತ್ರ ಸರ್ವಿಸ್ ಆಗಿರುತ್ತದೆ. ಅದನ್ನ ಯಾರು ಮಾಡ್ಸಿರ್ತಾರೆ? ಒಬ್ಬ AEನೋ AEನೋ JEನೋ ಅವ್ರ ಕಾಂಟ್ರಾಕ್ಟರೇ ಮಾಡ್ಸಿರ್ತಾನೆ. ಹೆಂಗೆ ಮಾಡ್ಸಿರ್ತಾನೆ? ಯಾಕೆಂದರೆ ಲೈವಲ್ಲಿ ಇರುತ್ತೆ ಟೆಂಪ್ರವರಿ. ಇದು ನಾವು ಅನ್ಕೊಂಡು ಹೋಗ್ತಾರೆ, ಸುಳ್ಳು. ನಾವು ಮೊದ್ಲೇನು ಮಾಡ್ತಿದ್ದೋ ಅದು ಗುತ್ತಿಗೆದಾರ ಗ್ರಾಹಕನ ಜೊತೆ ಬಾಂಧವ್ಯ ಚೆನ್ನಾಗಿತ್ತು. ತುಂಬ ಇನ್ವಿಟೆಡ್, ಪ್ರತಿ ತಿಂಗಳು ನಮ್ಮನ್ನು ಕರೆಯೋನು, ಲ್ಯಾಪ್ಸ್ ಆಯ್ತದೆ. ಎಷ್ಟು ಕಮ್ಯುನಿಕೇಷನಲ್ಲಿದ್ದೋ. ನೀವೇ ಈಗ ಪೇಮೆಂಟಲ್ಲಿ ಜಗಳಾಗಲಿ, ಕೆಲಸದಲ್ಲಿ ಜಗಳಾಗಲಿ, ಟೆಂಪ್ರವರಿಗೆ ನಾವು ಹೋಗ್ಲೇಬೇಕಿತ್ತು. ಹೀಗಿದೆಯಾ? ಈಗ ಯಾಕೆ ಮತ್ತೆ ನಾವು ಅವನ ಯಾಕೆ ಕೊಟೇಶನ್ ಕೊಡ್ತೇನೆ ಅಂದರೆ, ಹೌದು ಇದರಿಂದಲೇ ಕೊಡ್ತಾ ಇರೋದು. ನೀವೇನು ಯಾರು ದೂರ ಹೋಗಂಗೆ ಇಲ್ಲ. ಇದು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡು ಕೊಡ್ತಾವ್ರೆ. ಜಗಳ ಯಾಕೆ ಬರ್ತದೆ? ಈಗ ಹೋಗಿದ್ನೇ ನಾನು ಸರ್ವಿಸ್ ಕೊಡ್ಬೋದು. ಯಾಕೆ ಅಂತಂದರೆ ಕಾಲಮಿತಿ ತೆಗೆದವ್ರೆ. ಅಪ್ಲಿಕೇಶನಿಗೆ ಯಾಕೆ ಕಾಲಮಿತಿ ಇಕ್ಕವ್ರು ಅದನ್ನು ತೆಗಿಯಕ್ಕೆ ಹೇಳಿ. ಈಗ ನಾನು ಒಂದು ಫೀಸ್ ಕಟ್ಬಿಟ್ಟು ಒಂದು ID ಮಾಡಿಸಿ 7 ದಿನ ಕಟ್ತವ್ರು, ಯಾಕೆ ಲ್ಯಾಪ್ಸ್ ಆಯ್ತದೆ? ಅದು ಟೆಂಪ್ರವರಿ ಕಾಲಮಿತಿ ತೆಗಿಬೇಕು ಅನ್ನೋದು ಮ್ಯಾಂಡ್ರೇಟ್ರಿ. ಅದು 61 ದಿನಕ್ಕೆ ನೀವು ಇದು. ಹೌದು, ನಾನೊಂದು ಟೆಂಪ್ರವರಿ ಕೊಟ್ಟಿಲ್ಗೆ 180 6 ತಿಂಗಳಾಗಿದೆ, ಬಿಲ್ ಕೊಟ್ಟಿಲ್ಲ. ಆಮೇಲೆ ಲ್ಯಾಪ್ಸ್ ಆಗಿಲ್ಲ, ಲೈವಲ್ಲಿ ಐತೆ. ಆರಾಮಾಗಿ ಮೀಟರ್ ರೀಡರಲ್ಲಿ ಹೋಗ್ತಾನೆ, ನೋಡ್ತಾನೆ, ಬರ್ತಾನೆ. ನಾನು ಯಾಕೆ ಸರ್ ಬೇಕು ಅವನಿಗೆ ಗುತ್ತಿಗೆದಾರ? ಸ್ವಿಚ್ ಹಾಕೋಕ್ಕೆ ಇಲ್ಲ ಪೈಪ್ ಫೋಲ್ಡರ್ ಹಾಕಿ. ಅದನ್ನು ಏನಂತ ಗೊತ್ತಾ? 2 ಫೋನ್ ಎತ್ತಲಿಲ್ಲ ಅಂದರೆ ಮೀಟರ್ ರೀಡರ್ಗೆ ಹೇಳ್ತಾನೆ, ನಿಮ್ಮ ಎಲೆಕ್ಟ್ರಿಷಿಯನ್ ಅವರ? ಹ್ಞೂ ಸರ್, ಸೂಪರಾಗಿ ಮಾಡ್ತಾನೆ, ಅವ್ನು ಯಾರು ತೆಗೀರಿ ಸರ್ ಅಂತ ಪೈಪ್ ಹಾಕ್ಸವ್ನಿ. ಕಾಲಮಿತಿನ ದಯವಿಟ್ಟು ಇಲ್ಲಿಂದ ನೀಟಾಗಿ ಅವರು ನಮ್ಮನ್ನ ಮುಗ್ಧರಾಗಿ ನೀಟಾಗಿ ಕಿಕ್ಕಿ ಎಣ್ಣೆ ಕೂಡಿಸ್ಬಿಟ್ಟು ತೇಲಾಡಿಸ್ತಾರಲ್ಲ, ಹಂಗೆ ನಮ್ಮನ್ನೆಲ್ಲ ಮುಳುಗ್ಸವ್ರೆ. ಅದನ್ನ ನಮ್ಮವ್ರು ಗುತ್ತಿಗೆದಾರ ಗೊತ್ತಿದ್ದು ಮುಳುಗಿದೀವಿ ಅಷ್ಟೇ. ಇದೊಂಥರ ನಶೆ ಇದ್ದಂಗೆ ಅಷ್ಟೇ. ಇದರಲ್ಲೇನು ನೀವು ಅನ್ಕೊಂಡಂಗೆ ಬೆಸ್ಕಾಂ ಅವ್ರೇನು ಸುಮ್ಮನೆ ಇಲ್ಲ. ಆಮೇಲೆ ಈಗ ನೋಡಿರ್ಬೋದು, ಒಂದು 15 ದಿವಸದಿಂದ ಯಾರು ಕಾಂಟ್ರಾಕ್ಟ್ ಒಳಗೆ ಹೋಗಂಗಿಲ್ವಂತೆ. ಒಂದು 10 ಆಫೀಸಲ್ಲಿ ಇದೆ. ನೆಲಮಂಗ್ಲಲ್ಲ ಯಾರು ಟೋಟಲಿ ಹೋಗಂಗಿಲ್ವಂತೆ. ತುಂಬಾ ಸರ್ ಕಾರಣ ಕೇಳಿದೆ. ಲೋಕಾಯುಕ್ತ ಎಲ್ಲಿ ಸರ್ ರೈಡ್ ಆಯ್ತು ನೆಲಮಂಗ್ಲದಲ್ಲಿ ಕೊಡಿತಾರಂದ್ರೆ
ಅಲ್ಲೆಲ್ಲೋ ಆಯ್ತಂತೆ. ಅಂದ್ರೆ ಲೆಕ್ಕ ಹಾಕಿ ನಮ್ ಗುತ್ತಿಗೆದಾರಂಗ್ ಒಬ್ಬಂಗ್ ಯಾರೋ ಎರಡಬಲಿ ಬೈದ ಕೆಲ್ಸ ತಗೊಂಡ ಅಂದ್ರೆ ಅದು ಎಲ್ಲಿ ಅಂತಂದ್ರೆ C9 ಅಲ್ಲಿ N7 ಅಲ್ಲ, N4 ಅಲ್ಲ ಅದು ಅಲ್ವಾ ಸರ್? ಮೇಡಮ್ ನೀವು ಅಷ್ಟೇ, ನಮ್ ಮೇಡಮ್ಗೆ ಹೇಳ್ತೀನಿ, ಅವ್ರು ಚೆನ್ನಾಗಿ ಫೋನ್ ಮಾಡ್ತಾ ಇರ್ತಾರೆ ನಂಗೆ, ಹಂಗಾಯ್ತು ಹಿಂಗಾಯ್ತು, ಕೆಂಗೇರಿಲಿ ಆಯ್ತಂತ ಬಿಡ. ಹೌದು ಬಿಡ, ಕೆಂಗೇರಿ ದೂರ ಅಲ್ವಾ, ಗುತ್ತಿಗೆದಾರಂಗ್ ಆಗೈತದು. ಸಪೋಸ್ ಇಲ್ಲ, ಅಲ್ಲೂ ಸಮಿತಿ ಐತೆ, ಬೇಕಾಗಿಲ್ಲ. ಯಾರು ಏನೇ ನಾವು ಮಾತಾಡಿದ್ರು ಬೆಸ್ಕಾಂ ಅಲ್ಲಿ ತಮ್ಮ ಕಾರ್ಯರೂಪಗಳನ್ನ ಪರಿಶೀಲನೆ ಮಾಡ್ಬೇಕಾದ್ರೆ ಗುತ್ತಿಗೆದಾರನ ಎಲ್ಲಿ ಇಕ್ಬೇಕು ಅನ್ನೋದನ್ನ ಅವರು ಫ್ಯೂಚರ್ 10 ವರ್ಷಕ್ಕೆ ಮುಂಚೆಲೆ ಯೋಚನೆ ಮಾಡಿರ್ತಾರೆ. ಇದೇನು 61 ಡೇಸ್ದು ತೆಗ್ದಿದ್ದೇನು ಇವಾಗೆಲ್ಲ, ಅದನ್ನ ಪ್ರಪೋಸಬಲ್ KRCಗೆ ಬಂದಿದೆ. ಯಾವಾಗ ಒಬ್ರು ಯಾರೋ ನಾರ್ಮಲ್ ಒಬ್ರು ನಾನೇ ಯಾಕೆ ಬರ್ಬೇಕ್ರಿ, ನಂದು ಯಾಕೆ ಲಾಸ್ಟ್ ಆಗ್ಬೇಕ್ರಿ ಅಂತ ಯಾರೋ KR ಪುರಂ ಮಹಿಳೆ ಕೊಟ್ಟಿರ್ತದ್ದು ಕಂಪ್ಲೇಂಟ್. ಈಗಲೂ ಒಂದು ಕೊಟ್ಟಿದ್ದಾರೆ, ಆನ್ಲೈನ್ ಪೇಮೆಂಟ್ ಆಗ್ತಾ ಇಲ್ಲಲ್ಲ ನಮಗೆ, ಈ ದುಡ್ಡು ಕಟ್ಟಕ್ಕೆ ಫೋನ್ ಪೇ ಆಗ್ತಾ ಇಲ್ಲಲ್ವಾ. ಆಲ್ರೆಡಿ KR ಪುರಂ ಅಲ್ಲಿ ಇನ್ಫೋಸಿಸ್ ಆಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಹೈಕೋರ್ಟ್ ಆರ್ಡರ್ ಪ್ರಕಾರ, ನಿಮಗೂ ಗೊತ್ತಿರ್ಬೇಕು, ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ದಯವಿಟ್ಟು ಇಲ್ಲಿ ನಮ್ಮ ಗುತ್ತಿಗೆದಾರರು ಬದುಕಬೇಕು, ನಾವು ಉಳಿಬೇಕು ಅಂತಂದ್ರೆ ಇಲ್ಲೇನೀಗ ಬಳೆಗಾರ ಮಾಡಿದಾರಲ್ಲ ಈ ತರ ಸಭೆ. ಈ ಕಾರ್ಯಕ್ರಮದ ಹೆಸರು ಗುತ್ತಿಗೆದಾರರ ಜಾಗೃತಿ ಮತ್ತು ಸಮ್ಮಿಲನ ಅಂತ ಸಭೆ ಅಂತ. ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ನಿಮ್ಮೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ ತಕ್ಷಣ ಯೋಗೇಶ್ ಗೌಡರು ಇಲ್ಲ ನಾವೇ ಫಸ್ಟ್ ಪ್ರಾರಂಭ ಮಾಡೋಣ ಸರ್, ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ನಾವು ಒಂದು ಮುಂದಿನ ದಿನಗಳಲ್ಲಿ ಬದಲಾವಣೆ ಥರ ನಾವು ಕೆಲಸ ಮಾಡೋಣ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನೀವೆಲ್ಲರೂ ಇಲ್ಲಿ ಬಂದು ಕೈ ಜೋಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಹಿರಿಯರು ಪಾಪ ರೆಸ್ಟ್ ಮಾಡೋವಂಥ ಟೈಮಲ್ಲಿ ನಿಮ್ಮನ್ನು ಕರೆಸಿದ್ದೀವಿ. ನಿಮ್ಮೆಲ್ಲರ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಬೇಕು. ಗುತ್ತಿಗೆದಾರರು ಮುಂದಿನ ದಿನಗಳಲ್ಲಿ ಒಳ್ಳೆ ಜೀವನ ಮಾಡಿ ಚೆನ್ನಾಗಿರಿ, ಸಮೃದ್ಧಿಯಾಗಿ ಬಾಳಲಿ ಅಂತ ಹೇಳ್ಬಿಟ್ಟು ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹಂಗೂ ತಮಗೂ ಸಹ ಅಷ್ಟೋದಿಂದ ಬಂದು ನಮ್ಮ ಕುಂದುಕೊರತೆಗಳ ಬಗ್ಗೆ ಇಷ್ಟು ಸಮಾಧಾನಕರವಾಗಿ ನಮ್ಗೆಲ್ಲ ಒಂದು ಮಾರ್ಗದರ್ಶನ ಹೇಳಿದಂತಕ್ಕಂಥ ಪ್ರಕಾಶ್ ಬೆಳಕಡೆ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು.